ಜನನಿ ಜನ್ಮಭೂಮಿಶ್ಚ ಸ್ವರ್ಗದ ಬೀಗರೇಸಿ ತಸ್ಮಾನ್ ವಿದ್ವಾನ್ ಜನ್ಮಭುವಂ ಮಾತರಂ ಪಾಲಯಚ್ಚದ. ಈ ಸಭಾಂಗಣದಲ್ಲಿ ವಿರಾಜಮಾನರಾಗಿರುವ ಸರ್ವ ಸಹೃದಯಿ ಸತ್ಸಂಗ ಪ್ರಿಯರಿಗೆ ನನ್ನ ಶ್ರದ್ಧೆಯ ವಂದನೆಗಳು. ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಭವ್ಯ ಇತಿಹಾಸದಲ್ಲಿ ಧ್ರುವಧಾರೆಯಾಗಿ ಮಿನುಗಿ ಮನುಕುಲದ ಹೃದಯಗಳಲ್ಲಿ ಚಿರಂತನವಾಗಿರುವ ಜ್ಞಾನ ಜ್ಯೋತಿ ಹೊತ್ತಿಸಿ ಹೋದ ಯೋಗಿ ಶ್ರೇಷ್ಠನೊಬ್ಬನ ನಾಮಧೇಯದ ಈ ಪವಿತ್ರವಾಗಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಈ ಜಗತ್ತನ್ನು ಬೆಳಗಿದ ಇನ್ನೊಬ್ಬ ಜ್ಞಾನ ಸೂರ್ಯನ ನುಡಿನಮನ ಕಾರ್ಯಕ್ರಮ ಎಷ್ಟು ಅಭೂತಪೂರ್ವ, ಎಷ್ಟು ಅಪರೂಪ, ಎಷ್ಟು ಅರ್ಥಪೂರ್ಣ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮದ ಆಯೋಜಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಹಿರಿಯರಿದ್ರಿ, ಎಷ್ಟೋ ಜನ ಶಿಕ್ಷಣದ ಚಿಂತಕರಿದ್ರಿ. ನಿಮ್ಮೆಲ್ಲರ ಮುಂದೆ ನಾನು ಅಪ್ಪಾಜಿಯವರ ಕುರಿತು ಮಾತನಾಡಲಿಕ್ಕೆ ನಿಂತ್ಕೊಂಡಿದ್ದೇನೆ. ಜಾಣ ಅಂತ ಅಲ್ಲ, ಬುದ್ಧಿವಂತ ಅಂತ ಅಲ್ಲ. ಅಪ್ಪಾಜಿಯವರು ಹೇಳ್ತಾ ಇದ್ರು, ಸತ್ಸಂಗದಲ್ಲಿ ನಿಮಗೆ ನಿಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳುವಂತಹ ಸದವಕಾಶ ಸಿಕ್ಕರೆ ಅದನ್ನು ತಪ್ಪಿಸಿಕೊಳ್ಳಬೇಡಿ ಅಂತ ಹೇಳ್ತಾ ಇದ್ರು. ಆ ಕಾರಣಕ್ಕೋಸ್ಕರ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ ಹೊರತು ನಾನೊಬ್ಬ ಪ್ರಾಜ್ಞ ಅಂತ ಖಂಡಿತ ಅಲ್ಲ. ಅದಕ್ಕಾಗಿ ಏನಾದರೂ ಪ್ರಮಾದಗಳಾದರೆ ಕ್ಷಮಿಸಬೇಕು ಅಂತ ತಮ್ಮಲ್ಲಿ ಭಿನ್ನಹ. ವಿಷಯ ಇಷ್ಟೇ, ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ಪ್ರವಚನಗಳಲ್ಲಿರುವ ಶೈಕ್ಷಣಿಕ ಚಿಂತನೆಗಳು ಬಹಳ ಅರ್ಥಪೂರ್ಣವಾಗಿರುವಂತಹ, ಬಹಳ ಮಾರ್ಮಿಕವಾಗಿರುವಂತಹ ಒಂದು ವಿಷಯ. ಶೈಕ್ಷಣಿಕ ಚಿಂತನೆಗಳು, ಇದನ್ನು ನಾವು ನೋಡೋದಕ್ಕಿಂತಲೂ ಮುಂಚಿತವಾಗಿ ತತ್ವಜ್ಞಾನಿ ಅಂತ ಯಾರಿಗೆ ಕರೀತಾರೆ ಅಂತ ನೋಡೋಣ. ಮೊದಲು ಯಾರಿಗೆ ತತ್ವಜ್ಞಾನಿ ಅಂತ ಕರೀತಾರೆ, ಹೂ ಇಸ್ ಫಿಲಾಸಫರ್ ಎನ್ನುವಂಥದ್ದನ್ನು ನೋಡೋಣ. ಯಾರು ತತ್ವಜ್ಞಾನಿ? ಯಾರು ವಿವೇಕವನ್ನು ಪ್ರೀತಿಸ್ತಾರೋ, ಯಾರು ಜೀವನದ ಅರ್ಥವನ್ನು ತಿಳಿಸ್ತಾರೋ, ಯಾರು ಸತ್ಯಾನ್ವೇಷಣೆಯಲ್ಲಿ ತೊಡಗುತ್ತಾರೋ, ಯಾರು ಜ್ಞಾನ ಮಾರ್ಗಗಳನ್ನು ಹುಡುಕುತ್ತಾರೋ, ಯಾರು ಮೌಲ್ಯಗಳನ್ನು ಬೋಧಿಸ್ತಾರೋ, ಯಾರು ನೀತಿಗಳನ್ನು ಉಪದೇಶಿಸ್ತಾರೋ, ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರ್ತಾರೋ, ಯಾರು ಈ ಪ್ರಕೃತಿ, ನಿಸರ್ಗ, ಈ ವಿಶ್ವದ ಬಗ್ಗೆ ಸೌಂದರ್ಯ ಪ್ರಜ್ಞೆಯನ್ನು ಹೊಂದಿರ್ತಾರೋ ಅವರಿಗೆ ನಾವು ತತ್ವಜ್ಞಾನಿ ಅಂತ ಕರೀತೇವೆ. ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಅಂತಹ ಒಬ್ಬ ತತ್ವಜ್ಞಾನಿ. ಎಜುಕೇಷನಲ್ ಫಿಲಾಸಫಿನಲ್ಲಿ ಒಂದು ಮಾತು ಹೇಳುತ್ತೆ, ದ ಗ್ರೇಟ್ ಫಿಲಾಸಫರ್ಸ್ ಹ್ಯಾವ್ ಬೀನ್ ಗ್ರೇಟ್ ಎಜುಕೇಟರ್ಸ್ ಆಲ್ಸೋ ಅಂತ ಹೇಳ್ತಾರೆ. ಜಗತ್ತಿನ ಪ್ರಪಂಚದ ಎಲ್ಲ ಶ್ರೇಷ್ಠ ತತ್ವಜ್ಞಾನಿಗಳು ಶಿಕ್ಷಣ ತಜ್ಞರೇ ಆಗಿದ್ದಾರೆ. ಸಾಕ್ರೆಟಿಸ್ ಅಂತಹ ಒಬ್ಬ ಶಿಕ್ಷಣ ತಜ್ಞ, ಪ್ಲೇಟೋ ಅಂತಹ ಒಬ್ಬ ಶಿಕ್ಷಣ ತಜ್ಞ, ಅರಿಸ್ಟಾಟಲ್ ಅಂತಹ ಒಬ್ಬ ಶಿಕ್ಷಣ ತಜ್ಞ, ಪೆಸ್ಟಾಲಜಿ ಅಂತಹ ಒಬ್ಬ ಶಿಕ್ಷಣ ತಜ್ಞ, ಜಾನ್ ಲೂಯಿ ಅಂತಹ ಒಬ್ಬ ಶಿಕ್ಷಣ ತಜ್ಞ, ರೂಸೋ ಅಂತಹ ಒಬ್ಬ ಶಿಕ್ಷಣ ತಜ್ಞ, ಪ್ರೊವೆಲ್ ಅಂತಹ ಒಬ್ಬ ಶಿಕ್ಷಣ ತಜ್ಞ, ಮೇರಿಯಾ ಮಾಂಟೆಸರಿ ಅಂತಹ ಒಬ್ಬ ಶಿಕ್ಷಣ ತಜ್ಞ, ರವೀಂದ್ರನಾಥ್ ಠಾಗೂರ್ ಅಂತಹ ಒಬ್ಬ ಶಿಕ್ಷಣ ತಜ್ಞ, ಮಹಾತ್ಮ ಗಾಂಧಿ ಅಂತಹ ಒಬ್ಬ ಶಿಕ್ಷಣ ತಜ್ಞರು, ಸ್ವಾಮಿ ವಿವೇಕಾನಂದ ಅಂತಹ ಒಬ್ಬ ಶಿಕ್ಷಣ ತಜ್ಞರು, ಎಸ್ ರಾಧಾಕೃಷ್ಣನ್ ಅಂತಹ ಒಬ್ಬ ಶಿಕ್ಷಣ ತಜ್ಞ. ಅವರೆಲ್ಲರೂ ಶಿಕ್ಷಣ ತಜ್ಞರಾಗಿರುವಾಗ ಯಾಕೆ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಶಿಕ್ಷಣ ತಜ್ಞರಾಗಬಾರದು, ಶಿಕ್ಷಣದ ಚಿಂತಕರಾಗಬಾರದು? ಯಾಕೆ ಶ್ರೀ ಭಗವಾನ್ ಸತ್ಯ ಸಾಯಿಬಾಬಾರವರು ಶಿಕ್ಷಣದ ಚಿಂತಕರಾಗಬಾರದು? ಬಹಳ ಸಂತೋಷದ ವಿಷಯ ಏನು ಅಂತಂದರೆ, 2013ರಲ್ಲಿ ಆಚಾರ್ಯ ನಾಗಾರ್ಜುನ ಯೂನಿವರ್ಸಿಟಿ ಗುಂಟೂರು ಆಂಧ್ರ ಪ್ರದೇಶದಲ್ಲಿ ಭಗವಾನ್ ಸತ್ಯ ಸಾಯಿಬಾಬಾರವ್ರ ಮೇಲೆ ಒಂದು PhD ಸ್ಟಡಿ ಆಗುತ್ತೆ. ಅದರ ಟೈಟ್ಲ್ ಏನು ಅಂತ ಕೇಳಿದ್ರೆ, ಎ ಸ್ಟಡಿ ಆನ್ ಎಜುಕೇಷನಲ್ ಫಿಲಾಸಫಿ ಆಫ್ ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ. ಅದರ ಫೈಂಡಿಂಗ್ಸ್, ಆ ರಿಸರ್ಚ್ನ ಫೈಂಡಿಂಗ್ಸ್ಗೂ ಅಪ್ಪಾಜಿಯವರ ವಿಚಾರಧಾರೆಗಳಿಗೂ ಎಷ್ಟೊಂದು ಸಾಮ್ಯತೆ, ಎಷ್ಟೊಂದು ಹೋಲಿಕೆ. ಆ ಫೈಂಡಿಂಗ್ಸಲ್ಲಿ ಹೇಳ್ತಾರೆ, ದ ಫಿಲಾಸಫಿ ಆಫ್ ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ವಾಸ್ crystallized into 5 human values. Number 1 is truth.
Number 2 is right conduct. Number 3 is love. Number 4 is peace. Number 5 is non-violence. ಹೇಳಿ ನೋಡೋಣ, ಅಪ್ಪಾಜಿಯವರು ಬೋಧಿಸಿದ್ದು ಇದೇ ಮೌಲ್ಯಗಳನ್ನಲ್ವೇ? ಮುಂದೆ ಪೈಂಡಿಂಗ್ಸ್, ಇನ್ನೊಂದು ಪೈಂಡಿಂಗಲ್ಲಿ ಹೇಳ್ತಾರೆ, ದೀಸ್ 5 values are pillars on which a wholesome and vibrant society should be built ಅಂತ ಹೇಳ್ತಾರೆ. ಸುಭದ್ರವಾಗಿರುವಂತಹ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಈ 5 ಪಿಲ್ಲರ್ಗಳು ಆಧಾರ ಸ್ತಂಭ ಅಂತ ಸತ್ಯ ಸಾಯಿಬಾಬಾ ಅವರು ಹೇಳ್ತಾರೆ. ಅಪ್ಪಾಜಿಯವರು ಇದನ್ನೇ ತಾನೇ ಹೇಳಿದ್ದು, ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಇದನ್ನೇ ತಾನೇ ಹೇಳಿದ್ದು. ಅಷ್ಟೇ ಅಲ್ಲ, ಇನ್ನೂ ಹೇಳ್ತಾರೆ ಮುಂದುವರೆದು, ದ ಏಮ್ ಆಫ್ ಎಜುಕೇಶನ್ ಈಸ್ ಪ್ರಿಪೇರಿಂಗ್ ಲರ್ನರ್ಸ್ ಫಾರ್ ಲಿವಿಂಗ್ ಎ ವ್ಯಾಲ್ಯೂಯಬಲ್ ಲೈಫ್ ಅಂತ ಹೇಳ್ತಾರೆ. ಶಿಕ್ಷಣದ ಗುರಿ ಏನು ಅಂತ ಕೇಳಿದ್ರೆ, ಶಿಕ್ಷಣದ ಉದ್ದೇಶ ಏನು ಅಂತ ಕೇಳಿದ್ರೆ, ಕಲಿಕಾರ್ಥಿಗಳ ಮೌಲ್ಯಯುತವಾದಂತಹ ಬದುಕನ್ನು ಬದುಕಲಿಕ್ಕೆ ಅವರನ್ನು ಸಿದ್ಧಪಡಿಸೋದು ಅಂತ ಸತ್ಯ ಸಾಯಿಬಾಬಾ ಹೇಳ್ತಾರೆ. ಅಪ್ಪಾಜಿಯೂ ಕೂಡ ಇದನ್ನೇ ಹೇಳಿದರು ಅಲ್ವೇ? ಅಷ್ಟೇ ಅಲ್ಲ, ಇನ್ನೊಂದು ಪಾಯಿಂಟಿಂಗಲ್ಲಿ ಹೇಳ್ತಾರೆ, ರಿಸರ್ಚ್ ಸ್ಟಡಿನಲ್ಲಿ, PhD ಸ್ಟಡಿನಲ್ಲಿ, ವ್ಯಾಲ್ಯೂ ಬೇಸ್ಡ್ ಕರಿಕ್ಯುಲಮ್ ನಾಟ್ ಓನ್ಲಿ ಡೆವಲಪ್ಸ್ ದೇರ್ ಮೆಂಟಲ್ ಫ್ಯಾಕಲ್ಟೀಸ್ ಬಟ್ ಆಲ್ಸೋ ಬ್ರಾಡನ್ಸ್ ದೇರ್ ಪರ್ಸ್ಪೆಕ್ಟಿವ್ ಆಫ್ ದ ಲೈಫ್ ಅಂತ ಹೇಳ್ತಾರೆ. ಜೀವನ ದೃಷ್ಟಿಯನ್ನು ವಿಸ್ತರಿಸುತ್ತೆ ಮೌಲ್ಯ ಆಧಾರಿತ ಶಿಕ್ಷಣ ಅಂತ ಹೇಳ್ತಾರೆ. ಅಪ್ಪಾಜಿ ಕೂಡ ಇದನ್ನೇ ತಾನೇ ಹೇಳಿದ್ದು. ಅಷ್ಟೇ ಅಲ್ಲ, ಇನ್ನೊಂದು ಫೈಂಡಿಂಗಲ್ಲಿ ಹೇಳ್ತಾರೆ, ಭಗವಾನ್ ಸತ್ಯ ಸಾಯಿಬಾಬಾ ಅವರು ಹೇಳಿದಂತಹ ಮಾತನ್ನು ಫೈಂಡಿಂಗಲ್ಲಿ ಉಲ್ಲೇಖಿಸ್ತಾರೆ. ದ ಅಬ್ಸಲ್ಯೂಟ್ ಟ್ರುತ್ ಈಸ್ ಅ ಸೀಕ್ರೆಟ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತಾರೆ. ಸಂಪೂರ್ಣವಾಗಿರುವಂಥ ಸತ್ಯ ಇದೆಯಲ್ಲ, ಅದೇ ಆತ್ಮ ವಾಸ್ತವೀಕರಣದ ರಹಸ್ಯ ಅಂತ ಹೇಳ್ತಾರೆ ಸತ್ಯ ಸಾಯಿಬಾಬಾ. ಸಿದ್ದೇಶ್ವರ ಅಪ್ಪಾಜಿಯವರು ಕೂಡ ಇದನ್ನೇ ತಾನೇ ಹೇಳಿದ್ದು. ಆ ಕಾರಣಕ್ಕೋಸ್ಕರವೇ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು 2017ರಲ್ಲಿ ಪವಿತ್ರ ಈ ಒಂದು ಸಂಸ್ಥೆಗೆ ಭೇಟಿಯನ್ನು ನೀಡಿದರು. ಆ ಕಾರಣಕ್ಕೋಸ್ಕರವೇ ಅಂತ ಅನಿಸುತ್ತೆ ಇಂತಹದ್ದೊಂದು ಅದ್ಭುತವಾಗಿರುವಂತಹ ಸತ್ಸಂಗದ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು. ಆತ್ಮೀಯ ಬಂಧುಗಳೇ, ಶ್ರೀ ಸತ್ಯಸಾಯಿ ಬಾಬಾ ಹಾಗೂ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಅವರಿಬ್ಬರೂ ಕೂಡ ಈ ಭಾರತ ಕಂಡ ಶ್ರೇಷ್ಠ ತತ್ವಜ್ಞಾನಿಗಳು. ಅಷ್ಟೇ ಅಲ್ಲ, ಶ್ರೇಷ್ಠ ಶಿಕ್ಷಣ ತಜ್ಞರು, ಶಿಕ್ಷಣದ ಚಿಂತಕರು. ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ನಾವು ಅವರನ್ನು ಶೈಕ್ಷಣಿಕವಾಗಿ ಅಧ್ಯಯನಕ್ಕೆ ತೆಗೆದುಕೊಳ್ಳಬೇಕು ಅಂತ ಅಂದುಕೊಂಡಾಗ ಅವರಿಗೋಸ್ಕರ ಒಂದು ಪ್ರಶ್ನಾವಳಿಯನ್ನೇ ಸಿದ್ಧಪಡಿಸಿದ್ವಿ. ಒಂದು ಕ್ವಶನೇರನ್ನೇ ಸಿದ್ಧಪಡಿಸಿದ್ವಿ. ಆ ಕ್ವಶನೇರನ್ನು ನಾವು ಅಪ್ಪಾಜಿಯವರಿಗೆ ನೀಡಬೇಕು. ಅವರಿಗೆ ನಾವು ಪ್ರಶ್ನೆಗಳನ್ನು ಕೇಳಬೇಕು. ಅಪ್ಪಾಜಿ, ಅಕಾರ್ಡಿಂಗ್ ಟು ಯು ವಾಟ್ ಈಸ್ ಎಜುಕೇಷನ್? ಶಿಕ್ಷಣ ಅಂತಂದರೆ ಏನು ಅಪ್ಪಾಜಿ ನಿಮ್ಮ ಪ್ರಕಾರ? ಅಪ್ಪಾಜಿ, ಶಿಕ್ಷಣ ಅಂತಂದರೆ ನಿಮ್ಮ ಪ್ರಕಾರ ಶಿಕ್ಷಣದ ಗುರಿಗಳು ಏನಾಗಿರಬೇಕು ಅಪ್ಪಾಜಿ? ನಿಮ್ಮ ಪ್ರಕಾರ ಬೋಧನಾ ಪದ್ಧತಿಗಳು ಹೇಗಿರಬೇಕು ಅಪ್ಪಾಜಿ? ನಿಮ್ಮ ಪ್ರಕಾರ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧ ಹೇಗಿರಬೇಕು ಅಪ್ಪಾಜಿ? ಅಪ್ಪಾಜಿ, ನಿಮ್ಮ ಪ್ರಕಾರ ಶಿಕ್ಷಕರ ಪಾತ್ರ ಏನು? ಅಪ್ಪಾಜಿ, ನಿಮ್ಮ ಪ್ರಕಾರ ಶಿಸ್ತು ಅಂತಂದ್ರೆ ಏನು? ನಿಮ್ಮ ಪ್ರಕಾರ ವಿದ್ಯಾರ್ಥಿಯ ಪಾತ್ರ ಏನು ಅಪ್ಪಾಜಿ ಅಂತ ಕೇಳಬೇಕು ಅಂತ ಭಾವಿಸಿದ್ವಿ. ಆದರೆ ಆ ಸಂದರ್ಭದಲ್ಲಿ ಅಪ್ಪಾಜಿಯವರು ಅನಾರೋಗ್ಯಕ್ಕೀಡಾದರು. ಆ ಬಳಿಕ ವಿದೇಹ ಮುಕ್ತರಾದರು. ಒಂಥರ ನಮಗೆ ಆಘಾತ ಆಯಿತು. ಯಾಕೆ ಅಂತ ಕೇಳಿದ್ರೆ, ಇವೆಲ್ಲ ಪ್ರಶ್ನೆಗಳನ್ನು ನಾವು ಕೇಳಬೇಕಿತ್ತಲ್ಲ ಅಪ್ಪಾಜಿಯವರು ಉತ್ತರಿಸಬೇಕಿತ್ತಲ್ಲ. ಹಾಗಾದರೆ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರಗಳು ಸಿಗೋದಾದರೂ ಹೇಗೆ? ಏನಾದರೂ ಅಪ್ಪಾಜಿಯವರು ಏನಾದರೂ ಆತ್ಮಕಥೆ ಬರೆದಿದ್ದಾರಾ? ಏನಾದರೂ ಆಟೋಬಯೋಗ್ರಫಿ ಏನಾದರೂ ಬರೆದಿದ್ದಾರಾ? ಸಾಕಷ್ಟು ಪ್ರವಚನಗಳು ಹೇಳಿದ್ದಾರೆ. ಸಾವಿರ ಪ್ರವಚನಗಳನ್ನ ಹೇಳಿದ್ದಾರೆ. ಕೇಳಬೇಕಾದ್ರೆ ಆ ಪ್ರವಚನಗಳಲ್ಲಿ ಅವ್ರು ಏನು ಹೇಳಿದ್ದಾರೆ? ಪ್ರವಚನಗಳನ್ನು ಹೇಳ್ತಾ ವಿಚಾರಗಳು ತಮ್ಮದೇ ಆದರೂ ಕೂಡ ಶ್ರೀಕೃಷ್ಣ ಹೇಳ್ದ, ಪತಂಜಲಿ ಹೇಳ್ದ, ಯಾಜ್ಞವಲ್ಕ್ಯ ಹೇಳ್ದ, ಗೌತಮ ಹೇಳ್ದ, ಕಪಿಲ ಹೇಳ್ದ, ಸುನಕ ಹೇಳ್ದ, ಗೌಡಪಾದ ಹೇಳ್ದ, ರವೀಂದ್ರನಾಥ್ ಠಾಗೂರ್ ಅವರು ಹೇಳಿದರು, ಮಹಾತ್ಮ ಗಾಂಧಿ ಅವರು ಹೇಳಿದರು, ಸಾಕ್ರೆಟಿಸ್ ಹೇಳ್ದ, ರಮಣ ಹೇಳ್ದ, ರಾಮತೀರ್ಥರು ಹೇಳಿದರು, ರಾಮಕೃಷ್ಣ ಪರಮಹಂಸರು ಹೇಳಿದರು, ಸ್ವಾಮಿ ವಿವೇಕಾನಂದ ಹೇಳಿದರು. ಅಪ್ಪಾಜಿ ನೀವೇನು ಹೇಳಿದ್ರಿ? ಹೇಳೇ ಇಲ್ಲ ಅಪ್ಪಾಜಿ ಯಾವತ್ತು. ಎಲ್ಲವನ್ನು ಹೇಳಿದ್ದ ಅಪ್ಪಾಜಿನ ಆಗಿದ್ದಾದರೂ ಕೂಡ ಇದನ್ನು ನಾನೇ ಹೇಳ್ತಾ ಇದ್ದೇನೆ ಅಂತ ಎಲ್ಲಿಯಾದರೂ ಹೇಳಿದಾರ? ಮತ್ತು ಹೇಗೆ ಮಾಡೋದು? ನಮ್ಮ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ? ಹೀಗೆ ಯೋಚನೆ ಮಾಡ್ತಾ ಇರುವಾಗಲೇ ಮರುಭೂಮಿಯಲ್ಲಿ ವಯಸ್ಸು ಸಿಕ್ಕ ಹಾಗೆ ಅದ್ಭುತವಾಗಿರುವಂತಹ ಒಂದು ದಾಖಲೆ ನಮಗೆ ಸಿಕ್ತು. ಆ ದಾಖಲೆ ಬೇರೆ ಯಾವುದೂ ಅಲ್ಲ, ಅನೇಕ ಪ್ರಾಧ್ಯರು ಇಲ್ಲಿ ಉಲ್ಲೇಖಿಸಿದ್ದಾರೆ ಅದನ್ನು. ಅದೇನು ಅಂತ ಕೇಳಿದ್ರೆ, ಅಂತ್ಯ ಪ್ರಣಮಾಂಜಲಿ, ಅಂತಿಮ
ಅಭಿವಂದನ ಪತ್ರ. ಆ ಪತ್ರದಲ್ಲಿ ನಮಗೆ ಬೇಕಾದ ಎಲ್ಲ ಪ್ರಶ್ನೆಗಳಿಗೂ, ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ. ಅಂತಿಮ ಪ್ರಣಾಮಾಂಜಲಿ ಅಂತಂದರೆ ಅದು ಅವರ ಬದುಕು, ತತ್ವ, ನಂಬಿಕೆ. 66 ದಶಕಗಳ ಕಾಲ, 60 ವರ್ಷಗಳ ಕಾಲ ಅವರು ನೀಡಿದಂತಹ ಪ್ರವಚನಗಳ ಸಾರಾಂತ ಯಾವುದಾದ್ರೂ ಇದ್ದರೆ ಅದು ಅವರ ಅಂತ್ಯ ಪ್ರಣಾಮಾಂಜಲಿ. ಅಂಥ ಒಂದು ಡಾಕ್ಯುಮೆಂಟ್ ಅದು, ಅಂಥ ಒಂದು ಡಾಕ್ಯುಮೆಂಟ್. ಅದೊಂದು ರೀತಿ ಹೇಗೆ ಬರೆದಿದ್ದಾರೆ ಅಂತ ಕೇಳಿದ್ರೆ ಆಟೋಬಯೋಗ್ರಫಿ ರೀತಿಯಲ್ಲಿ ಬರೆದಿದ್ದಾರೆ. ಅದು ಅಪ್ಪಾಜಿಯವರ ಆಟೋಬಯೋಗ್ರಫಿ ಗೊತ್ತಿರಲಿ. ಅದು ಅಪ್ಪಾಜಿಯವರ ಯಾಕೆ ಅಂತ ಕೇಳಿದ್ರೆ ಅಪ್ಪಾಜಿಯವರು ತಮ್ಮ ಜೀವನದಲ್ಲಿ ಅತಿ ಕಡಿಮೆ ಬಳಸಿದಂತಹ ಶಬ್ದಗಳು 3. ಒಂದು ಐ, ಎರಡನೇದು ಮೈ, ಮೂರನೇದು ಮೀ, ನಾನು, ನನಗೆ, ನನ್ನದು. ಅತಿ ಕಡಿಮೆ ಅದು ಬಳಸಬೇಕಾದ್ರೆ ಹೇಗೆ ಬಳಸ್ತಾ ಇದ್ರು ಗೊತ್ತಾ? ಈಗ ನೋಡಿ, ನಾನು ಕೂತ್ಕೊಂಡಿದ್ದೀನಿ, ನೀವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಿ, ನಾನು ನೋಡಿ ಹೇಗೆ ಕಾಣ್ತಾ, ಹೀಗೆ ತಮ್ಮನ್ನು ಹೀಗಳೆಯಲಿಕ್ಕೆ ನಾನು, ನನ್ನದು ಅಂತಕ್ಕಂಥ ಶಬ್ದಗಳನ್ನು ಬಳಸಿದ್ದಾರೆ ಹೊರತು ತಮ್ಮ ವೈಭವೀಕರಣಕ್ಕಾಗಿ ಯಾವತ್ತೂ ಕೂಡ ನಾನು, ನನ್ನದು, ನನಗೆ ಅನ್ನುವಂಥ ಶಬ್ದಗಳೇ ಇಲ್ಲ. ಆದರೆ ಫಾರ್ ದಿ ಫಸ್ಟ್ ಟೈಮ್ ಹೀ ಯೂಸ್ಡ್ ದ ವರ್ಡ್ಸ್ ಐ, ಮೈ, ಮೀ ಇನ್ ದ ಅಂತ್ಯ ಪ್ರಣಾಮಾಂಜಲಿ. ಇದು ನಮ್ಮ ಅದೃಷ್ಟ. ಅಲ್ಲಿ ಅವರ ವಿಚಾರಧಾರೆಗಳು ನಿಖರವಾಗಿ ಗೊತ್ತಾಗ್ತವೆ. ಅವುಗಳಿಗೆ ಫಸ್ಟ್ ಪರ್ಸನ್ ಅಂತೇವೆ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂತ ಕರಿತೇವೆ. ಆ ಶಬ್ದಗಳಿಗೆ, ಅಂತಹ ಪದಗಳನ್ನು ಅಪ್ಪಾಜಿಯವರು ಫಸ್ಟ್ ಟೈಮ್ ಅಂತ್ಯ ಪ್ರಣಾಮಾಂಜಲಿಯಲ್ಲಿ ಬಳಸಿದ್ದಾರೆ. ಹೀಗಾಗಿ ಅದೇ ನಮಗೆ ಈಗ ಏನು ಅಂತ ಕೇಳಿದ್ರೆ ಒಂದು ಎಂಪಿರಿಕಲ್ ಡಾಕ್ಯುಮೆಂಟ್. ಅದು ಎಂಪಿರಿಕಲ್ ಡಾಕ್ಯುಮೆಂಟ್. ಯಾವುದಕ್ಕೆ ಎಂಪಿರಿಕಲ್ ಡಾಕ್ಯುಮೆಂಟ್ ಅಂತ ಕರೀತಾರೆ ಗೊತ್ತೇನು? which is not theoretical, which is not speculative, which is derived from experiences, which is on direct observation. ಅದಕ್ಕೆ ನಾವು ಎಂಪಿರಿಕಲ್ ಎವಿಡೆನ್ಸ್, ಎಂಪಿರಿಕಲ್ ಡಾಕ್ಯುಮೆಂಟ್ ಅಂತ ಕರಿತೇವೆ. ಅಂತ್ಯ ಪ್ರಣಾಮಾಂಜಲಿ is a best document which reflects the Appaji's whole educational thoughts and whole philosophy. ಆಗಲೇ ಹೇಳಿದೆ, ಅಪ್ಪಾಜಿಯವರದನ್ನು ಅಪ್ಪಾಜಿಯವರ ಆಟೋಬಯೋಗ್ರಫಿ ಅದು. ನಾವೆಲ್ಲ ಆಟೋಬಯೋಗ್ರಫಿ ಬರಿತೇವೆ, ನಾವು ಕೂಡ ಬರಿತೇವೆ ಆಟೋಬಯೋಗ್ರಫಿ. ನಾವು ಬರೆದಂಥ ಆಟೋಬಯೋಗ್ರಫಿನಲ್ಲಿ ಏನಿರುತ್ತೆ ಗೊತ್ತೇ? ನಾನು ಯಾರು, ನನ್ನ ಸಾಧನೆಗಳೇನು, ನಾನು ನನ್ನ ಬದುಕಿನಲ್ಲಿ ಎಷ್ಟು ಕಷ್ಟಗಳನ್ನು ಪಟ್ಟೆ, ನನ್ನ ಪರಿಶ್ರಮ ಏನು, ನಾನು ಇಷ್ಟು ಎತ್ತರವಾದ ಸ್ಥಾನಕ್ಕೆ ಹೋಗಲಿಕ್ಕೆ ನನಗೆ ಯಾರು ಸಹಾಯ ಮಾಡಲಿಲ್ಲ, ನನ್ನ ಪರಿಶ್ರಮದಿಂದ ನಾನು ಈ ಒಂದು ಹಂತಕ್ಕೆ ಬಂದೆ, ನನಗೆ ಎಷ್ಟು ಪ್ರಶಸ್ತಿಗಳು ಸಿಕ್ಕು ಅಂತ ಬರೆದಿರ್ತಾರೆ ಎಲ್ಲರೂ ತಮ್ಮ ಆಟೋಬಯೋಗ್ರಫಿನಲ್ಲಿ. ಎಷ್ಟು ದೊಡ್ಡ ದಪ್ಪ ಇರುತ್ತೆ ನಮ್ಮ ಆಟೋಬಯೋಗ್ರಫಿ. ಆದರೆ ಅಪ್ಪಾಜಿಯವರು ಕೂಡ ಆತ್ಮಕಥೆ ಅಂತ ಬರೆದ್ರು, ಆಟೋಬಯೋಗ್ರಫಿ ಅಂತ ಬರೆದ್ರು. ಎಷ್ಟು ಪುಟ ಇದೆ? 3 ಪುಟ, 3 ಪೇಜಸ್. ಎಷ್ಟು ವಾಕ್ಯಗಳು? ಬಹಳ ಅಂತಂದರೆ ಲೆಸ್ ದ್ಯಾನ್ 25 ಸೆಂಟೆನ್ಸಸ್, ಅದಕ್ಕಿಂತ ಹೆಚ್ಚಿಲ್ಲ ಅದರಲ್ಲಿ. ಅದೇ ಅವರ ಆಟೋಬಯೋಗ್ರಫಿ. ಮತ್ತೆ ಆಟೋಬಯೋಗ್ರಫಿ ತಮ್ಮ ಸಾಧನೆಗಳನ್ನೇನು ಹೇಳಿಲ್ಲ ಅವರು. ಮತ್ತೇನು ಹೇಳಿದ್ದಾರೆ ಅಂತಂದರೆ ಅವರ ಆ ಅಂತ್ಯ ಪ್ರಣಾಮಾಂಜಲಿಯಲ್ಲಿರುವಂತಹ ಪ್ರತಿ ಪದಗಳು ಗುರುವನ್ನು ಸ್ಮರಿಸಲಿಕ್ಕೆ, ತತ್ವಜ್ಞಾನಿಗಳನ್ನು ಸ್ಮರಿಸಲಿಕ್ಕೆ, ವಿಜ್ಞಾನಿಗಳನ್ನು ಸ್ಮರಿಸಲಿಕ್ಕೆ, ನಾಡಿನ ಪೂಜ್ಯರನ್ನು ಸ್ಮರಿಸಲಿಕ್ಕೆ, ಈ ನಿಸರ್ಗವನ್ನು ಸ್ಮರಿಸಲಿಕ್ಕೆ ಬಳಕೆ ಆಗಿದ್ದಾವೆ. ಎಲ್ಲ ಪದಗಳು, ಪ್ರತಿ ಪದಗಳು ಕೂಡ ನಮಿಸಿ ನಿಂತಿದ್ದಾವೆ, ಈ ಜಗತ್ತಿಗೆ ನಮಿಸಿ ನಿಂತಿದ್ದಾವೆ. ಪ್ರತಿ ಪದಗಳು ಕೂಡ ಕೃತಜ್ಞತಾ ಭಾವದಿಂದ ಬಾಗಿ ನಿಂತಿದ್ದಾವೆ. ಅಂತಹ ಒಂದು ಅಂತ್ಯ ಪ್ರಣಾಮಾಂಜಲಿ ಅಪ್ಪಾಜಿಯವರದು, ಅಂತಹ ಒಂದು ಅಂತ್ಯ ಪ್ರಣಾಮಾಂಜಲಿ. ಅಂಥ ಒಂದು ಆಟೋಬಯೋಗ್ರಫಿ ಅಪ್ಪಾಜಿಯವರದು. ಅದನ್ನು ಒಂದು ವಿಲ್ ರೂಪದಲ್ಲಿ ಬರೆದಿದ್ದಾರೆ. ಎಲ್ರಿಗೂ ಗೊತ್ತು, ವಿಲ್ ರೂಪದಲ್ಲಿ ಬರೆದಿದ್ದಾರೆ. ನಾವು ಕೂಡ ವಿಲ್ ಮಾಡ್ತೇವೆ. ಯಾಕೆ? ನಮ್ಮ ಪ್ರಾಪರ್ಟಿನ ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ, ಬ್ಯಾಂಕ್ ಅಕೌಂಟಲ್ಲಿ ಹಣ ಇದ್ದರೆ ಆ ಹಣವನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ, ನಮ್ಮದೇನಾದರೂ ಒಡವೆಗಳು, ಚಿನ್ನ, ಆಭರಣಗಳು ಏನಾದರೂ ಇದ್ದರೆ ಅದನ್ನು ನಮ್ಮ ನೆಕ್ಸ್ಟ್ ನಮ್ಮ ಜನರೇಷನ್, ನಮ್ಮ ವಂಶಸ್ಥರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಾವು ವಿಲ್ ಬರಿತೇವೆ. ನಾವು ಬರೆಯಲ್ಲ ಅಂತಲ್ಲ, ನಾವು ಬರಿತೇವೆ. ಅಪ್ಪಾಜಿಯವರು ಬರೆದರು ವಿಲ್, ಅಪ್ಪಾಜಿಯವರು ಬರೆದರು. ಹೀ ರೋಟ್ ಎ ವಿಲ್. ಅದಕ್ಕೆ ಬರೆದ್ರು ಅವರು ಕೂಡ, ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರೆದಂಥ ವಿಲ್ ಅದು. ಬಟ್ ಹೀ ರೋಟ್ ಎ ವಿಲ್ ಟು ಟ್ರಾನ್ಸ್ಫರ್. ಅದು ಯಾವುದೇ ಹಣದ ರೂಪದಲ್ಲಿರುವಂಥ ಪ್ರಾಪರ್ಟಿ ಅಲ್ಲ, ಅದು ಆಭರಣ ಒಡವೆಗಳ ರೂಪದಲ್ಲಿರುವಂಥ ಪ್ರಾಪರ್ಟಿ ಅಲ್ಲ, ಅದು ಯಾವುದೇ ಆಸ್ತಿಯ ರೂಪದಲ್ಲಿರುವಂತಹ ಪ್ರಾಪರ್ಟಿ ಅಲ್ಲ. ಹೀ ರೋಟ್ ಎ ವಿಲ್ ಟು ಟ್ರಾನ್ಸ್ಫರ್ the property of knowledge to his children. ಅವರ ಚಿಲ್ಡ್ರನ್ ಅಂತಂದ್ರೆ ಯಾರು? ನಾವೇ ಅಲ್ವೇ? ಅವರ ಭಕ್ತರೇ ಅಲ್ವೇ? ನಮಗೆಲ್ಲ ಆ ನಾಲೆಜ್ನ ಪ್ರಾಪರ್ಟಿನ ಆ ಅಂತ್ಯ ಪ್ರಣಾಮಾಂಜಲಿ ಮೂಲಕ ಟ್ರಾನ್ಸ್ಫರ್ ಮಾಡಿದಾರಲ್ಲ. ಹೇಳಿ, ಈಗ ನಾವು ನಮ್ಮ ಜವಾಬ್ದಾರಿ ಹೇಗಿದೆ ಹೇಳಿ ನೋಡೋಣ.
ಈ ಪ್ರಾಪರ್ಟಿನ ಹಾಳು ಮಾಡೋದಕ್ಕ ಅಥವಾ ಜತನದಿಂದ ಕಾಪಾಡಿಕೊಳ್ಬೇಕಾ ಹೇಳಿ ನೋಡೋಣ. ಕಾಪಾಡಿಕೊಳ್ಬೇಕು ಅಲ್ಲವೇ? ಆ ಜ್ಞಾನದ ಆಸ್ತಿಯನ್ನು ನಮ್ಮ ಅಪ್ಪಾಜಿ ನಮ್ಮ ಹೆಸರಿಗೆ ವರ್ಗಾವಣೆ ಮಾಡಿದಾರಲ್ಲ, ಅದನ್ನು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ, ವಿವೇಕಪೂರ್ಣವಾಗಿ, ಜತನದಿಂದ, ಕಾಳಜಿಪೂರ್ವಕವಾಗಿ ಬಳಸಬೇಕು ಅಲ್ವೇ? ಎಸ್, ಆಗಲೇ ಹೇಳಿದೆ ನಾನು, ಏನು ಅಪ್ಪಾಜಿಯವರಿಗೆ ನಾನು ಪ್ರಶ್ನಾವಳಿಗಳನ್ನು ನಾವು ಏನು ಸಿದ್ಧಪಡಿಸಿದ್ವಿ, ಅದರಲ್ಲಿ ಒಂದೊಂದೇ ನೋಡ್ತಾ ಹೋದ ಹಾಗೆ ನಮ್ಮ ಪ್ರಶ್ನಾವಳಿಗಳಲ್ಲಿ ಯಾವ ಕ್ರಮದಲ್ಲಿ ಪ್ರಶ್ನೆಗಳಿದ್ದು ಅದೇ ಕ್ರಮದಲ್ಲಿ ಉತ್ತರಗಳು, ಅದರಲ್ಲಿ ಅದೇ ಕ್ರಮದಲ್ಲಿ ಉತ್ತರಗಳು. ಮೊದಲನೇ ಪ್ರಶ್ನೆ ಏನಾಗಿತ್ತು ಅಂತ ಕೇಳಿದ್ರೆ, ಅಪ್ಪಾಜಿ ಅಕಾರ್ಡಿಂಗ್ ಟು ಯು ವಾಟ್ ಈಸ್ ಎಜುಕೇಶನ್ ಹೇಳಿದ್ದಾರೆ. ಅಂತ್ಯ ಪ್ರಣಾಮಾಂಜಲಿಯ ಸೆಕ್ಷನ್ ಏನಲ್ಲಿ ಮೊದಲನೇ ವಾಕ್ಯ ಏನು ಬಂದೇನೋ, ಫಾರ್ ಮೀ ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್. ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್. ಅಲ್ಲ ರೀ, ಅದು ಜೀವನದ ಬಗ್ಗೆ ಹೇಳಿದ್ದು, ಶಿಕ್ಷಣದ ಬಗ್ಗೆ ಅಲ್ಲ ಅಂತ ಅನಿಸ್ಬೋದು, ಯಾರಿಗಾದ್ರೂ ಅನಿಸ್ಬೋದು. ಆದರೆ ಜಾನ್ ಡ್ಯೂಯಿ ಎನ್ನುವಂತಹ ಒಬ್ಬ ಗ್ರೇಟ್ ಎಜುಕೇಶನಲ್ ಥಿಂಕರ್ ಹೇಳ್ತಾನೆ, ಲೈಫ್ ಈಸ್ ನಾಟ್ ಎ ಪ್ರಿಪರೇಷನ್ ಫಾರ್ ಲೈಫ್, ಎಜುಕೇಶನ್ ಈಸ್ ಲೈಫ್ ಇಟ್ ಸೆಲ್ಫ್. ಎಜುಕೇಶನ್ ಈಸ್ ಲೈಫ್ ಇಟ್ ಸೆಲ್ಫ್. ಜೀವನವೇ ಶಿಕ್ಷಣ, ಶಿಕ್ಷಣವೇ ಜೀವನ ಅಂತ ಹೇಳ್ತಾನೆ. ಆ ಮಾತಿನ ಪ್ರಕಾರ ಹೋಗೋದಾದ್ರೆ ಎಜುಕೇಶನ್ ಈಸ್ ಅ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್. ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್ ಅಂತ ಅನ್ಸೋದಿಲ್ವೇ? ಎಂಥ ವ್ಯಾಖ್ಯಾನವನ್ನು ಕೊಟ್ಟರು ಅಪ್ಪಾಜಿ ನಮಗೆ, ಎಂಥ ವ್ಯಾಖ್ಯಾನವನ್ನು ಕೊಟ್ಟರು ಶಿಕ್ಷಣಕ್ಕೆ. ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್ ಅಂತಂದ್ರೆ ಇಷ್ಟೇ, ಎಜುಕೇಶನ್ ಈಸ್ ಕಂಟಿನ್ಯೂಯಸ್ ಪ್ರಾಸೆಸ್, ಇಟ್ ಫ್ಲೋಸ್ ಫ್ರಮ್ ಬರ್ತ್ ಟು. ಅಪ್ಪಾಜಿಯವರ ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಎಜುಕೇಶನ್ ಈಸ್ ಎ ಕಂಟಿನ್ಯೂಯಸ್ ಪ್ರೊಸೆಸ್, ಇಟ್ ಫ್ಲೋಸ್ ಫ್ರಮ್ ಬರ್ತ್ ಟು ದ ಡೆತ್. ಬರ್ತ್ ಟು ಡೆತ್. ಎಲ್ಲೋ ಕ್ಲಾಸ್ ರೂಮಲ್ಲಿ ಇರುವಂಥದ್ದು, ಎಲ್ಲೋ ಟೆಕ್ಸ್ಟ್ ಬುಕ್ಗಳಲ್ಲಿ ಇರುವಂಥದ್ದು ಎಜುಕೇಶನ್ ಅಲ್ಲ, ಅನುಭವಗಳಲ್ಲಿ ಇರುವಂಥದ್ದೇ ಶಿಕ್ಷಣ. ಅನುಭವಗಳಲ್ಲಿ ಇರುವಂಥದ್ದೇ ಶಿಕ್ಷಣ, ಅನುಭವ ಆಧಾರಿತವಾಗಿರುವಂಥದ್ದೇ ಶಿಕ್ಷಣ ಎನ್ನುವಂಥ ವ್ಯಾಖ್ಯಾನ ಅಪ್ಪಾಜಿಯವರು ಕೊಟ್ಟರಲ್ಲ, ಇದಕ್ಕಿಂತ ದೊಡ್ಡ ಶಿಕ್ಷಣದ ಚಿಂತಕ ಎಲ್ಲಿ ಸಿಗ್ತಾರೆ ಹೇಳಿ ನೋಡೋಣ ನಮಗೆ. ಇನ್ನು ನಮ್ಮ ಎರಡನೇ ಪ್ರಶ್ನೆ ಹೀಗಾಗಿತ್ತು, ನಮ್ಮ ಪ್ರಶ್ನಾವಳಿನಲ್ಲಿ ಎರಡನೇ ಪ್ರಶ್ನೆ ಹೀಗಾಗಿ ನಾವೇ ಕಂಡುಕೊಳ್ಬೇಕು ಉತ್ತರ, ಅಪ್ಪಾಜಿ ಕೊಟ್ಟಿಲ್ಲ, ಅಲ್ಲಿ ಕೊಟ್ಟು ಅಂತ್ಯ ಪ್ರಣಾಮಾಂಜಲಿ ಬರೆದಿದ್ದಾರಲ್ಲ. ಎರಡನೇ ಪ್ರಶ್ನೆ ಏನಾಗಿತ್ತು ಅಂತ ಕೇಳಿದ್ರೆ, ಅಪ್ಪಾಜಿ ಶಿಕ್ಷಣದ ಗುಣಮಟ್ಟ ಕುಸಿತ ಇದೆ ಅಪ್ಪಾಜಿ, ಹೇಗೆ ಗುಣಮಟ್ಟವನ್ನು ಸುಧಾರಿಸೋದು ಅಪ್ಪಾಜಿ, ಹೇಗೆ ಹೌ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಶನ್ ಅಪ್ಪಾಜಿ. ಆ ಸೆಕ್ಷನ್ ಎರಡನೇ ಏನು ಖಂಡಿಕೆ ಇದೆಯಲ್ಲ, ಅದೇ ನಮ್ಮ ಉತ್ತರ. It is to be made rich by philosophical thinking and scientific knowledge. ಆಗಲೇ ಮಹೇಶ್ ಗುರೂಜಿಯವರು ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ, ಅಪ್ಪಾಜಿ ಹೇಳ್ತಾ ಇದ್ರು, ತತ್ವಜ್ಞಾನ ಮತ್ತು ವಿಜ್ಞಾನಗಳ ಸಮನ್ವಯ, ಅವುಗಳಿಂದ ಮಾತ್ರ, ಎಷ್ಟೋ ಪ್ರಾಜ್ಞರು ಆಗಲೇ ಉಲ್ಲೇಖಿಸಿದ್ರಿ, ಅವುಗಳಿಂದ ಮಾತ್ರ ಶಿಕ್ಷಣದ ಗುಣಾತ್ಮಕತೆ ಹೆಚ್ಚಾಗಲಿಕ್ಕೆ ಸಾಧ್ಯ. ಅಪ್ಪಾಜಿಯವರ IQ ಎಷ್ಟು ಹೈ ಆಗಿತ್ತು ಅಂತಂದರೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಭಾಳ ಹೈ ಆಗಿತ್ತು. ಯಾವ ಈ ಜಗತ್ತಿನ ಅಪ್ಪಾಜಿಯವರ IQನ ಈ ಜಗತ್ತಿನ ಯಾವ ಇಂಟೆಲಿಜೆನ್ಸ್ ಥಿಯರಿಗಳು ಕೂಡ, ಯೂನಿಟರಿ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ, ಸ್ಪಿಯರ್ಮನ್ಸ್ 2 ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ, ಥರ್ಸ್ಟನ್ಸ್ 3 ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ, ಗಾರ್ಡ್ನರ್ಸ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ, JP ಗಿಲ್ಫೋರ್ಡ್ಸ್ ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಮಾಡೆಲ್ ಅಂತ ಒಂದು ಬರುತ್ತೆ. JP ಗಿಲ್ಫೋರ್ಡ್ ಅವರು ಅಮೇರಿಕನ್ ಸೈಕಾಲಜಿಸ್ಟ್ ಒಂದು ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಮಾಡೆಲ್ ಅಂತ ಕೊಡ್ತಾರೆ. ಅದರಲ್ಲಿ 3 ಭಾಗ ಮಾಡ್ತಾರೆ, ಕಂಟೆಂಟ್ಸ್, ಪ್ರಾಡಕ್ಟ್ಸ್ ಆ್ಯಂಡ್ ಆಪರೇಷನ್ಸ್ ಅಂತ ಹೇಳಿ. ಕಂಟೆಂಟ್ಸಲ್ಲಿ 5 ಫ್ಯಾಕ್ಟರ್ಸು, ಪ್ರಾಡಕ್ಟ್ಸಲ್ಲಿ 6 ಫ್ಯಾಕ್ಟರ್ಸು, ಆಪರೇಷನ್ಸಲ್ಲಿ 6 ಫ್ಯಾಕ್ಟರ್ಸು. ಪ್ರತಿಯೊಂದು ಕೂಡ ಇನ್ನೊಂದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. 5 × 6 × 6 = 180 ಫ್ಯಾಕ್ಟರ್ಸ್ ಆಗ್ತವೆ. ನಮ್ಮ ಇಂಟೆಲಿಜೆನ್ಸ್ ಅನ್ನೋದು 180 ಫ್ಯಾಕ್ಟರ್ಸ್ಗಳಿಂದ ಮಾಡಲ್ಪಟ್ಟಿದೆ ಅಂತ JP ಗಿಲ್ಫೋರ್ಡ್ ಹೇಳ್ತಾರೆ. ಒಂದು ವೇಳೆ ಈ JP ಗಿಲ್ಫೋರ್ಡ್ ಅವರು ಅಪ್ಪಾಜಿಯವನ್ನ ನೋಡಿಬಿಟ್ಟಿದ್ರು ಅಂತಂದ್ರೆ ಈ ಥಿಯರಿ ಕೂಡ ಫೇಲ್ ಆಗ್ತಾ ಇತ್ತು, ಈ ಥಿಯರಿ ಕೂಡ ಫೇಲ್ ಆಗ್ತಾ ಇತ್ತು. ಅಷ್ಟು ಹೈ IQನ ಅಪ್ಪಾಜಿ ಹೊಂದಿದ್ರು. ಬರೀ IQ ಒಂದೇ ಅಲ್ಲ, ಅಪ್ಪಾಜಿಯವರಿಗೆ ಹಿ ಹ್ಯಾಸ್ ವೆರಿ ಹೈ EQ, ಎಮೋಷನಲ್ ಕೋಶೆಂಟ್ ಆಲ್ಸೋ. ಎಸ್, ವೆರಿ ಹೈ SQ, ಸ್ಪಿರಿಚುವಲ್ ಕೋಶೆಂಟ್ ಆಲ್ಸೋ. ಅಪ್ಪಾಜಿಯವರ IQ ಇದು ಬರೀ ಇದರಿಂದ ಬಂದದ್ದಲ್ಲ, ಹೆರಿಡಿಟರಿ ಬಂದದ್ದಲ್ಲ. ಅದು ಸ್ವಾಧ್ಯಾಯದಿಂದ ಬಂದಿದ್ದು, ಸಿದ್ಧಿಯಿಂದ ಬಂದಿದ್ದು, ಚಿಂತನದಿಂದ ಬಂದಿದ್ದು, ತರ್ಕ ವಿವೇಕಗಳ ಮೂಲಕ ಬಂದಿದ್ದರು ಅಪ್ಪಾಜಿಯವರ IQ. ಸೊ ಅಂಥ ಅನ್ಸೋದಿಲ್ವ ಹೇಳಿ? ಆಗಲೇ ಎಷ್ಟು ಚೆನ್ನಾಗಿ ಸರ್ ಅವರು ಹೇಳಿದ್ರಲ್ಲ ಬೆಳಿಗ್ಗೆ, ಎಲ್ಲೋ ಒಂದು ವಚನವನ್ನು ತಂದು ಉಪನಿಷತ್ತಿಗೆ ಸಮೀಕರಿಸ್ತಾರೆ, ಉಪನಿಷತ್ತನ್ನು ತಂದು ವಚನ ಸಾಹಿತ್ಯಕ್ಕೆ ಸಮೀಕರಿಸ್ತಾರೆ, ತತ್ವಜ್ಞಾನವನ್ನು ವಿಜ್ಞಾನದೊಂದಿಗೆ ಸಮೀಕರಿಸ್ತಾರೆ, ವಿಜ್ಞಾನವನ್ನು ತತ್ವಜ್ಞಾನದೊಂದಿಗೆ ಸಮೀಕರಿಸ್ತಾರೆ. ಪ್ರೋಟೋಜೀವಾ, ಏನ್ ಇನಿಷಿಯಲ್ ಆರ್ಗಾನಿಸಮ್, ಒಂದು ಯಕಸ್ಥಿತ ಅಮೀಬಾ ಇದೆಯಲ್ಲ, ಈ ಅಮೀಬಾವನ್ನ ಬಸವಣ್ಣನವರ ಒಂದು ವಚನಕ್ಕೆ ಸಮೀಕರಿಸ್ತಾರೆ ಅಂತಂದ್ರೆ ಎಷ್ಟೊಂದು ಹೈ ಆಗಿರುವಂಥ IQನ ಅಪ್ಪಾಜಿಯವರು ಹೊಂದಿದ್ರು ನೋಡಿ. ಬಸವಣ್ಣನವರ ವಚನ ಹೇಳ್ತಾರೆ,
ಅಮೀಬಾಗೆ ಕೈಗಳಿಲ್ಲ, ಕಾಲುಗಳಿಲ್ಲ, ಕಣ್ಣುಗಳಿಲ್ಲ, ಹೃದಯ ಇಲ್ಲ, ಪುಪ್ಪಸ ಇಲ್ಲ. ಆದರೂ ಕೂಡ ಅದು ಆಹಾರ ಬಂದರೆ ಸುತ್ತುವರಿಯುತ್ತೆ, ವೈರಿಗಳು ಬಂದರೆ ದೂರ ಆಗತ್ತೆ, ಸೀಳಿ ಎರಡಾಗತ್ತೆ. ಅಮೀಬಾ ಜೀವನ ಚಕ್ರದಲ್ಲಿ ಜನನ ಒಂದೇ ಇದೆ, ಮರಣ ಇಲ್ಲ ಅಂತ ಹೇಳ್ತಾ ಆ ಅಮೀಬಾವನ್ನ ಬಸವಣ್ಣನವರ ವಚನಕ್ಕೆ ಹೋಲಿಸ್ತಾರೆ. ಅಂತಂದ್ರೆ ಯಾವ ವಚನ ಅದು? ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಎನ್ನುವಂಥ ಬಸವಣ್ಣನವರ ವಚನಕ್ಕೆ ಒಂದು ಅಮೀಬಾ, ಒಂದು ಪ್ರೋಟೋಜೀವ ಹೋಲಿಕೆ ಮಾಡ್ತಾರೆ ಅಂತಂದ್ರೆ ಅದೆಂತಹ ಅದ್ಭುತವಾಗಿರುವಂತಹ ಒಂದು ಐಕ್ಯೂ ಅಪ್ಪಾಜಿಯವರಲ್ಲಿತ್ತು ಎನ್ನುವಂಥದ್ದನ್ನು ನಾವೆಲ್ಲರೂ ಮೊದಲು ಆಲೋಚಿಸಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಅಪ್ಪಾಜಿಯವರು ಹೇಳ್ತಾ ಇದ್ರು, ವಿಜ್ಞಾನ ಮತ್ತು ತತ್ವಜ್ಞಾನಗಳನ್ನು ಸಮನ್ವಯಗೊಳಿಸಿ ಅಂತ ಹೇಳಿದರು. ವಿಜ್ಞಾನ ಮತ್ತು ತತ್ವಜ್ಞಾನಗಳನ್ನು ಸಮನ್ವಯಗೊಳಿಸಿ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ? ಭಾಳ ಚೆನ್ನಾಗಿ ಹೇಳ್ತೇವೆ, a+b² = a², ಅಷ್ಟು ab+b². ಸಾಲ್ವ್ ಮಾಡಿಬಿಡ್ತೇವೆ, ಮಕ್ಕಳು ಸಾಲ್ವ್ ಮಾಡ್ತವೆ. E = mc², ಐನ್ಸ್ಟೈನ್ಸ್ ರಿಲೇಟಿವಿಟಿ ಥಿಯರಿ, ಎನರ್ಜಿ ಆಫ್ ಎ ಬಾಡಿ ಈಸ್ ಪ್ರಾಡಕ್ಟ್ ಆಫ್ ಮಾಸ್ ಆಫ್ ಎ ಬಾಡಿ ಆ್ಯಂಡ್ ಸ್ಪೀಡ್ ಆಫ್ ದ ಲೈಟ್ ಸ್ಕ್ವೇರ್ಡ್ ಅಂತ ಹೇಳ್ತೇವೆ. ಕ್ಯಾಲ್ಸಿಯಂ ಸಲ್ಫೇಟ್ ಪ್ಲಸ್ ಮ್ಯಾಗ್ನೆಸಿಯಂ ಕಾರ್ಬೋನೇಟ್ ಯೂಸ್ಲೆಷ್ಟು ಕ್ಯಾಲ್ಸಿಯಂ ಮ್ಯಾಗ್ನೆಸಿಯಂ ಸಲ್ಫೇಟ್ ಪ್ಲಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕೆಮಿಕಲ್ ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡೋದನ್ನು ಮಕ್ಕಳಿಗೆ ಕಳಿಸ್ತೇವೆ. ಮೆಮಲ್ಸ್ ಹ್ಯಾವ್ 4 ಚೇಂಬರ್ಡ್ ಹಾರ್ಟ್ ಅಂತ ಹೇಳ್ತೇವೆ. ಸೊ ಹೀಗೆ ಮ್ಯಾಥಮೆಟಿಕ್ಸ್ನ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಮಕ್ಕಳಿಗೆ ತಮ್ಮ ಜೀವನದಲ್ಲಿ ಬರುವಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇಲ್ವಲ್ಲ. E = mc². ಪ್ರತಿ ಅಣುನು ಕೂಡ ಹೊಂದಿರುವಂಥ ಅದ್ಭುತವಾದ ಶಕ್ತಿಯ ಬಗ್ಗೆ ವಿವರಣೆ ಮಾಡುವಂಥ ಒಬ್ಬ ಸ್ಟೂಡೆಂಟ್ ತನ್ನೊಳಗೆ ಎಂತಹ ಶಕ್ತಿ ಇದೆ ಎನ್ನುವಂಥದ್ದನ್ನು ಅರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ. ಒಂದು ಕೆಮಿಕಲ್ ಇಕ್ವೇಷನ್ ಅನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಇರುವಂಥ ಒಂದು ಮಗು ತನ್ನ ಜೀವನದಲ್ಲಿ ಬರುವಂತಹ ಸುಖ, ದುಃಖ, ಸೋಲು, ಗೆಲುವು, ನೋವು, ನಲಿವುಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ. ಮ್ಯಾಮಲ್ಸ್ ಹ್ಯಾವ್ 4 ಚೇಂಬರ್ಡ್ ಹಾರ್ಟ್. ಇನ್ನೊಂದು ಪ್ರಾಣಿಯ ಆ ಹಾರ್ಟ್ನ ಅನಾಟಮಿ ಬಗ್ಗೆ ಬರೆಯುವಂತಹ ಮಗು ತನ್ನಲ್ಲಿ ಹೃದಯವಂತಿಕೆ ಇದೆ ಎನ್ನುವಂಥದ್ದನ್ನೇ ಅರಿತಾ ಇಲ್ವಲ್ಲ. ಕಾರಣ ಇಷ್ಟೇ. ಅಪ್ಪಾಜಿಯವರ ಭಾಷೆನಲ್ಲೇ ಹೇಳಬೇಕು ಅಂತಂದರೆ ತತ್ವಜ್ಞಾನ ಇಲ್ಲದ ವಿಜ್ಞಾನ, ತತ್ವಜ್ಞಾನ ಇಲ್ಲದ ವಿಜ್ಞಾನ ಅದು ಬರೀ ಬರಡು ಭೂಮಿ ಅಂತ ಹೇಳ್ತಾರೆ ಅಪ್ಪಾಜಿ, ಬರಡು ಭೂಮಿ. ಹೀಗಾಗಿ ವಿಜ್ಞಾನ ಮತ್ತು ತತ್ವಜ್ಞಾನಗಳ ಸಮನ್ವಯ ಏನಾದರೂ ಶಿಕ್ಷಣದಲ್ಲಾದರೆ ಶಿಕ್ಷಣ ಆಗ ಗುಣಮಟ್ಟದ್ದಾಗತ್ತೆ ಅಂತ ಅಪ್ಪಾಜಿ ಹೇಳ್ತಾರೆ. ಹಾಗಾದರೆ ನಮ್ಮ ನೆಕ್ಸ್ಟ್ ಪ್ರಶ್ನಾವಳಿಯಲ್ಲಿ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ಅಪ್ಪಾಜಿ ನಿಮ್ಮ ಪ್ರಕಾರ ಕರಿಕ್ಯುಲಮ್ ಹೇಗಿರಬೇಕು ಅಂತ ಇತ್ತು. ಅಪ್ಪಾಜಿ ಹೇಳ್ತಾರೆ, ಅಲ್ಲೇ ಇದೆ ಉತ್ತರ, ಕಂಡುಕೊಳ್ಬೇಕಷ್ಟೇ. ಅಪ್ಪಾಜಿ ಯಾರೋ ನೇರವಾಗಿ ಅವರು ಏನು ನಮಗೆ ಕಲಿಸ್ತಾರೆ ಎಲ್ಲವನ್ನು, ರೆಡಿಮೇಡ್ ಫುಡ್ ಕೊಡಲ್ಲ ಅಪ್ಪಾಜಿ, ನಾವೇ ಕಂಡುಕೊಳ್ಬೇಕಷ್ಟೇ. ಹೇಳ್ತಾರೆ ಅಪ್ಪಾಜಿ, ಇಟ್ ಈಸ್ ಎ ಸ್ಪಿರಿಚುವಲ್ ಮಾಸ್ಟರ್ ಹೂ ಗೇವ್ ಎ ಡಿಸೈರೇಬಲ್ ಶೇಪ್ ಟು ಮೈ ಲೈಫ್ ಅಂತ ಹೇಳ್ತಾರೆ. ಇಟ್ ಈಸ್ ಎ ಸ್ಪಿರಿಚುವಲ್ ಮಾಸ್ಟರ್. ಯಾರವರು? ಅವರು ಬೇರೆ ಯಾರು ಅಲ್ಲ, ಅವರು ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು. ಅವ್ರೇನು ಕೊಟ್ಟರು ಗೊತ್ತಿರಲಿ, ಒಂದು ವಿಚಾರ ಎಲ್ರಿಗೂ ಗೊತ್ತಿರಲಿ, ಅಪ್ಪಾಜಿ ಈಸ್ ಎ ಪ್ರಾಡಕ್ಟ್ ಆಫ್ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಗುರುಕುಲ ಎಜುಕೇಷನ್ ಸಿಸ್ಟಮ್. ಯಾರೋ ಬೆಳಗ್ಗೆ ಹಿರಿಯರೊಬ್ಬರು ಉಲ್ಲೇಖಿಸ್ತಾ ಇದ್ರು, ಗುರುಕುಲ ಎಜುಕೇಷನ್ ಸಿಸ್ಟಮ್ ಬೇಕು ಅಂತ. ಅಪ್ಪಾಜಿ ಈಸ್ ಎ ಪ್ರಾಡಕ್ಟ್ ಆಫ್ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಗುರುಕುಲ ಎಜುಕೇಷನ್ ಸಿಸ್ಟಮ್. ಮಾಡರ್ನ್ ಎಜುಕೇಷನ್ ಅಂತಂದರೆ ಪ್ರೈಮರಿ ಎಜುಕೇಷನ್ ಫ್ರಮ್ ಗೌರ್ಮೆಂಟ್ ಸ್ಕೂಲ್ ಬಿಜರ್ಗಿ, ಸೆಕೆಂಡರಿ ಎಜುಕೇಷನ್ ಫ್ರಮ್ ಸಂಗಮೇಶ್ವರ ಸೆಕೆಂಡರಿ ಸ್ಕೂಲ್ ಚರ್ಚಂಡ್, ಹೈಯರ್ ಎಜುಕೇಷನ್ ಫ್ರಮ್ ವಿಜಯ ಕಾಲೇಜ್ ವಿಜಯಪುರ ಆ್ಯಂಡ್ MA ಇನ್ ಫಿಲಾಸಫಿ ಫ್ರಮ್ ಶಿವಾಜಿ ಯೂನಿವರ್ಸಿಟಿ ಕೊಲ್ಲಾಪುರ. ಅಪ್ಪಾಜಿಯವರ ಮಾಡರ್ನ್ ಎಜುಕೇಷನ್ ಇದು ಅವರ ಸ್ಪಿರಿಚುವಲ್ ಎಜುಕೇಷನ್ ಇದೆಲ್ಲ ಇಟ್ ಈಸ್ ಫ್ರಾಮ್ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ. ಮಲ್ಲಿಕಾರ್ಜುನ ಸ್ವಾಮಿಗಳಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಅಪ್ಪಾಜಿಯವರು ಆಧ್ಯಾತ್ಮಿಕ ಶಿಕ್ಷಕವನ್ನು ಪಡ್ಕೊಂಡಿದ್ದರು. ಯಾವ ವ್ಯವಸ್ಥೆಯಲ್ಲಿ? ಗುರುಕುಲ ವ್ಯವಸ್ಥೆಯಲ್ಲಿ ಪಡೆದುಕೊಂಡಿದ್ದರು. ಅವರಿಂದ ಭಗವದ್ಗೀತೆಯನ್ನು ಕಲಿತಿದ್ರು, ಅವರಿಂದ ಪಾತಂಜಲಿ ಯೋಗ ಸೂತ್ರವನ್ನು ಕಲಿತಿದ್ರು, ಅವರಿಂದ ಷಡ್ ದರ್ಶನಗಳನ್ನು ಕಲಿತಿದ್ರು, ಅವರಿಂದ ರಾಮಾಯಣ ಕಲಿತಿದ್ರು, ಮಹಾಭಾರತ ಕಲಿತಿದ್ರು, ವೇದಗಳನ್ನು ಕಲಿತಿದ್ರು, ಉಪನಿಷತ್ತುಗಳನ್ನು ಕಲಿತಿದ್ರು. ಒಬ್ಬ ಅಪ್ಪಾಜಿಗೆ ಇವೆರಡೂ ಸೆಪ್ರೇಟಾಗಿ ಸಿಕ್ಕು. ಏನೇನೋ ಒಂದು ಮಾಡರ್ನ್ ಎಜುಕೇಷನ್ನು ಒಂದು ಕಡೆಗೆ ಸಿಕ್ತು, ಸ್ಪಿರಿಚುವಲ್ ಎಜುಕೇಷನ್ ಒಂದು ಕಡೆ ಸಿಕ್ತು. ಸೆಪ್ರೇಟಾಗಿ ಸಿಕ್ಕಾಗಲೇ ಇಂತಹ ಒಬ್ಬ ದಾರ್ಶನಿಕ ಹುಟ್ಟೋದಾದರೆ ನಮ್ಮ ಇವತ್ತಿನ ಸ್ಕೂಲ್ಗಳಲ್ಲಿ ಎರಡೂ ಒಟ್ಟಿಗೆ ಏನಾದರೂ ಸಿಕ್ಕರೆ ಎಂತಹ ದಾರ್ಶನಿಕರು ಹೊರಹೊಮ್ಮಬಹುದು ಎನ್ನುವಂಥದ್ದನ್ನು ಯೋಚನೆ ಮಾಡಿ ನೋಡೋಣ. ಎಂತಹ ದಾರ್ಶನಿಕರು ಹೊರಹೊಮ್ಮಬಹುದು? ಅದಕ್ಕೆ ಹೇಳ್ತಾರೆ ಅಪ್ಪಾಜಿ, ಇಂಟಿಗ್ರೇಟ್ ಸ್ಪಿರಿಚುವಾಲಿಟಿ ಇನ್ ಎಜುಕೇಷನ್, ಇಂಟಿಗ್ರೇಟ್ ಸ್ಪಿರಿಚುವಾಲಿಟಿ ಇನ್ ಎಜುಕೇಷನ್, ದಟ್ ಈಸ್ ಓನ್ಲಿ ದ ಸೊಲ್ಯೂಷನ್, ದಟ್ ಈಸ್ ಓನ್ಲಿ ದ ಸೊಲ್ಯೂಷನ್ ಅಂತ ಅಪ್ಪಾಜಿ ಹೇಳ್ತಾರೆ. ಇನ್ನು ಅಪ್ಪಾಜಿಯವರಿಗೆ ನಮ್ಮ ಕೊನೆ ಪ್ರಶ್ನೆ ಆಗಿತ್ತು, ಅಪ್ಪಾಜಿ ವಾಟ್ ಟು ಟೀಚ್ ದ ಸ್ಟೂಡೆಂಟ್ಸ್? ಅಪ್ಪಾಜಿ ವಾಟ್ ಟು ಟೀಚ್ ದ ಸ್ಟೂಡೆಂಟ್ಸ್? ಮಕ್ಕಳಿಗೆ ಏನು ಕಲಿಸ್ಬೇಕು ಅಪ್ಪಾಜಿ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಅಪ್ಪಾಜಿ ಅದಕ್ಕೂ ಕೂಡ ಅಂತ್ಯ ಪ್ರಣಾಮಾಂಜಲಿ ಉತ್ತರ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಟೀಚ್ ದ ಸ್ಟೂಡೆಂಟ್ಸ್
ದ ನಥಿಂಗ್. ಗಾಬರಿ ಆಗಬೇಕು ಅಂತ ಅನ್ಬೇಕಲ್ಲ. ಅವ್ರು ಏನಾದರೂ ಇದ್ರೆ ಹಾಗೆ ಅನ್ನೋರು. ನಮ್ಮ ಅಪ್ಪಾಜಿ ಏನು ಹೇಳ್ತಾ ಇದ್ರಿ ನೀವು? ಮೊದಲೇ ಇಷ್ಟೆಲ್ಲ ನಾವು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇಷ್ಟೆಲ್ಲ ಶಿಕ್ಷಕರಾಗಿ ನಾವೆಲ್ಲ ಕಲಿಸಿದ್ರು, ನೀವೇನು ಕಲಿಸಿ ಅಂತ ಪೋಷಕರು ಹೇಳ್ತಾ ಇದ್ದಾರೆ, ಸರ್ಕಾರದವರು ಅದನ್ನೇ ಹೇಳ್ತಾ ಇದ್ದಾರೆ, ಆಫೀಸರ್ಸ್ ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತು ನೀವು ಏನು ಕಲಿಸ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ. ಹಾಳಾಗೋದಿಲ್ಲ ಮಕ್ಕಳು ಹೇಗೆ ಪಾಸ್ ಆಗ್ತಾರೆ? ಮಕ್ಕಳು ಹೇಗೆ ಜಾಬ್ ಹಿಡಿತಾರೆ? ಮಕ್ಕಳು ಹೇಗೆ ಸಾಧನೆ ಮಾಡ್ತಾರೆ ಹೇಳಿ ನೋಡೋಣ. ನೋ, ನಾನು ಹಾಗಲ್ಲ ಹೇಳಿದ್ದು. ಅಪ್ಪಾಜಿ ಇದ್ದಿದ್ರೆ ಹಾಗೆ ಹೇಳೋರು. ನಾನು ಹಾಗಲ್ಲ ಹೇಳಿದ್ದು. ವಾಟ್ ರಿಮೇನ್ಸ್ ಬಿಹೈಂಡ್ unaffected by time, unbounded by space, it is the nothing, the highest truth. ಇದನ್ನ ಕಲಿಸಿ ಅಂತ ನಾನು ಹೇಳ್ತಾ ಇದ್ದೀನಿಪ್ಪ ಅಂತಿದ್ರು ಅಪ್ಪಾಜಿ ಇದ್ದಿದ್ರೆ. ಆಗ ನಮ್ಮ ಪ್ರಶ್ನೆ ಆಗಿರ್ತದೆ, ಅಪ್ಪಾಜಿ ಮತ್ತೆ ನಥಿಂಗ್ ಅಂತಂದ್ರೆ ಅಂಕ ತೆಗೆದುಕೊಂಡು ಮತ್ತೆ ಯಾರಪ್ಪಾಜಿ ಈಗ ಅಂಕ ಅವನು ತಗೊಳ್ತಾನೆ, ಪರೀಕ್ಷೆ ಅವರು ಬರೀತಾರೆ, ಸಾಧನೆ ಅವರು ಮಾಡ್ತಾರೆ, ಉದ್ಯೋಗ ಅವರು ಹಿಡಿತಾರೆ, ಸಂಬಳ ಅವರು ತಗೊಳ್ತಾರೆ, ಮತ್ತು ನಥಿಂಗ್ ಅಂತಂದ್ರೆ ಹೇಗೆ ಅಪ್ಪಾಜಿ ಹೇಳ್ತಾ ಇದ್ರು. ಇಲ್ಲ, ಅಂಕ ತೆಗೆದುಕೊಳ್ಳಿಕ್ಕೆ ಬೇಡ ಅಂತ ನಾನು ಹೇಳಲ್ಲ, ಪರೀಕ್ಷೆ ಬರೀಲಿಕ್ಕೆ ಬೇಡ ಅಂತ ನಾನು ಹೇಳಲ್ಲ, ಸಾಧನೆ ಮಾಡಲಿಕ್ಕೆ ಬೇಡ ಅಂತ ನಾನು ಹೇಳಲ್ಲ, ಉದ್ಯೋಗ ಹಿಡಿಲಿಕ್ಕೆ ಬೇಡ ಅಂತ ನಾನು ಹೇಳಲ್ಲ, ಸಂಬಳ ತೆಗೆದುಕೊಳ್ಳಿಕ್ಕೆ ನಾನು ಬೇಡ ಅಂತ ಹೇಳಲ್ಲ. ಆದರೆ ನಾನು ತೆಗೆದುಕೊಂಡಿರುವಂಥ ಅಂಕಗಳಿದಾವಲ್ಲ, ಅವು ನನ್ನೂ ಅಲ್ಲ ಅಂತ ಭಾವಿಸಬೇಕು ಮಗು. ನಾನು ಪಡೆದಂಥ ರ್ಯಾಂಕ್ ಇದೆಯಲ್ಲ, ಅದು ನನ್ನ ರ್ಯಾಂಕ್ ಅಲ್ಲ ಅಂತ ಭಾವಿಸಬೇಕು ಮಗು. ನಾನು ಪಡೆದಂತಹ ಮಾಡಿದಂತಹ ಸಾಧನೆ ಇದೆಯಲ್ಲ, ಅದು ನನ್ನ ಸಾಧನೆ ಅಲ್ಲ ಅಂತ ಭಾವಿಸಬೇಕು ಮಗು. ನಾನು ಪಡೆದಂತಹ ಉದ್ಯೋಗ, ತೆಗೆದುಕೊಳ್ಳುತ್ತಾ ಇರೋ ಸಂಬಳ, ಅದು ನಂದಲ್ಲ ಅಂತ ಭಾವಿಸಬೇಕು ಮಗು ಅಂತ ಹೇಳಿರೋರು ಅಪ್ಪಾಜಿ. ಕಷ್ಟಪಟ್ಟಿದ್ದ ಮಗು ಮತ್ತು ಯಾರ್ದದು ಕಷ್ಟಪಟ್ಟಿದೆಯಲ್ಲ ಮಗು, ಕಷ್ಟಪಟ್ಟಿದೆ ಮತ್ತು ಯಾರ್ದು ಮಗು ಹೇಳ್ಕೊಳ್ಳೋದೇ ಅಲ್ಲ ಅದು ನಂದು ಅಂತ ಹೇಳಿ. ಇಲ್ಲ, ಅದು ಮಗುವಿಂದಲ್ಲ, ಅದು ನಂದಲ್ಲ. ಮತ್ತೆ ಯಾರ್ದಪ್ಪಾಜಿ? ಅದು ಭಗವಂತನದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತತ್ಕೇನ ಭುಂಜಿತ ಅಮಾಗ್ರದಃ ಕಸ್ಯ ಸ್ವಿಧನಂ ಅಂತ ಹೇಳಿದ್ರಲ್ವೇ ಅಪ್ಪಾಜಿ. ಎಲ್ಲ ಭಗವಂತನದು. ಭಗವದ್ಭಾವ. ಈ ಭಗವದ್ಭಾವನ ನಾವು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ ಅಂತ ಹೇಳಿದ್ರೆ ಅಪ್ಪಾಜಿ. ಯಾವಾಗ ಈ ಭಗವದ್ಭಾವ ಮಕ್ಕಳಲ್ಲಿ ಬರುತ್ತೋ ಅವ್ರು ಇನ್ನಷ್ಟು ಶ್ರದ್ಧೆಯಿಂದ ಓದ್ತಾರೆ, ಇನ್ನಷ್ಟು ಶ್ರದ್ಧೆಯಿಂದ ಸಾಧನೆ ಮಾಡ್ತಾರೆ, ಇನ್ನಷ್ಟು ಶ್ರದ್ಧೆಯ ಒಂದು ಉದ್ಯೋಗವನ್ನು ಮಾಡ್ತಾರೆ, ಸಂಬಳವನ್ನು ಸತ್ಕಾರ್ಯಗಳಿಗೆ ಬಳಸ್ತಾರೆ. ಕೆಟ್ಟದ್ದಕ್ಕಾಗಿ ಬಳಸಲ್ಲ, ವೈಭೋಗಕ್ಕಾಗಿ ಬಳಸಲ್ಲ, ಐಷಾರಾಮಿ ಜೀವನಕ್ಕಾಗಿ ಬಳಸಲ್ಲ, ಆತ್ಮಜ್ಞಾನ ಕಂಡುಕೊಳ್ಳೋದಕ್ಕಾಗಿ ಬಳಸ್ತಾರೆ. ಮಕ್ಕಳಿಗೆ ಈ ಭಗವದ್ಭಾವವನ್ನು ಮೂಡಿಸಿ ಮಕ್ಕಳಲ್ಲಿ ಅಂತ ಅಪ್ಪಾಜಿ ಹೇಳಿದ್ರಲ್ಲ. ಯು ಹ್ಯಾವ್ ಟು ಟೀಚ್ ದ ಸ್ಟೂಡೆಂಟ್ಸ್ ದ ನಥಿಂಗ್ ಅಷ್ಟೇ ಕಲಿಸಿ, ನೀವು ಒಳಗದೇನು ಕಲಿಸ್ಬೇಡಿ ಅಂತ ಅಪ್ಪಾಜಿ ಹೇಳಿರೋರು. ಅದು ಅಂತ್ಯ ಪ್ರಣಾಮಾಂಜಲಿಯಿಂದ ನಮಗೆ ಗೊತ್ತಾಗ್ತಾ ಇದೆ. ಇಂತಹ ಅದ್ಭುತವಾಗಿರುವಂಥ ಶೈಕ್ಷಣಿಕ ಚಿಂತನೆಗಳನ್ನು ಅಪ್ಪಾಜಿಯವರು ನಮಗೆ ಕೊಟ್ಟರು. ನಮ್ಮ ಸ್ಟಡಿ ದೃಷ್ಟಿಯಿಂದ ಅನುಕೂಲ ಆಗಲಿ ಅಂತ ಅನ್ನೋದಾದರೆ ನಾವು ಹೀಗೆ ಮಾಡ್ಕೊಳ್ಬೋದು. ಅಪ್ಪಾಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಮಾಡೆಲ್ ಇದೆಯಲ್ಲ, ಎಜುಕೇಷನಲ್ ಮಾಡೆಲ್, ಅದನ್ನು ನಾವು ಹೀಗೆ ಮಾಡ್ಕೊಳ್ಬೋದು. ಹೇಗೆ ಮಾಡ್ಕೊಳ್ಬೋದು ಅಂತ ಕೇಳಿದ್ರೆ, ಅದನ್ನು ಒಂದು ಟ್ರಯಾಂಗಲ್, 2 ಟ್ರಯಾಂಗಲ್ ಕಲ್ಪಿಸ್ಕೊಳ್ಳಿ ಮನಸ್ಸಿನಲ್ಲಿ. ಜ್ಞಾನ ಯೋಗಾಧಾರಿತ ಶಿಕ್ಷಣ, ಭಕ್ತಿ ಯೋಗಾಧಾರಿತ ಶಿಕ್ಷಣ ಮತ್ತು ಕರ್ಮ ಯೋಗಾಧಾರಿತ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಅವರ ಅಪ್ಪಾಜಿ ಏನು ಭಾಳ ಸರಳವಾಗಿ ಹೇಳಬೇಕು ಅಂತಂದರೆ, ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ ಅಪ್ಪಾಜಿ. ಮಕ್ಕಳೇ, ನೀವು ಅಂಕಗಳ ಬೆನ್ನಟ್ಟಿ ಹೋಗಬೇಡಿ, ಕಲಿಕೆಯನ್ನು ಬೆನ್ನಟ್ಟಿ ಹೋಗಿ. ಕಲಿಕೆಯೂ ಆಗುತ್ತೆ, ಅಂಕಗಳು ಬರ್ತವೆ. ಶಿಕ್ಷಕರಿಗೂ ಹೇಳಿದ್ರು ಅಪ್ಪಾಜಿ, ಬಿಡಲಿಲ್ಲ. ಶಿಕ್ಷಕರಿಗೂ ಹೇಳಿದರು. ಯಾಕೆ ಅಂತ ಕೇಳಿದ್ರೆ, ಅಪ್ಪಾಜಿಯವರ ದೃಷ್ಟಿನಲ್ಲಿ ಮಕ್ಕಳ ಶಿಕ್ಷಣದ ಜವಾಬ್ದಾರಿ ಅಂತಂದರೆ 3 ಜನರದು. ಒಬ್ಬ ವಿದ್ಯಾರ್ಥಿ, 2ನೇದು ಶಿಕ್ಷಕರು, 3ನೇದು ಪೋಷಕರು. 3 ಜನರಿಗೂ ಕಿವಿ ಮಾತು ಹೇಳಿದ್ದಾರೆ. ಶಿಕ್ಷಕರು ಹೇಳಿದ್ದಾರೆ, ಶಿಕ್ಷಕರೇ ಸಂಬಳವನ್ನು ಬೆನ್ನಟ್ಟಿ ಹೋಗಬೇಡಿ, ಬೋಧನೆಯನ್ನು ಬೆನ್ನಟ್ಟಿ ಹೋಗಿ. ಬೋಧನೆಯೂ ಆಗುತ್ತೆ, ಸಂಬಳನೂ ಬರುತ್ತೆ. ಇದಕ್ಕೆ ಶಿಕ್ಷಕ ಧರ್ಮ ಅಂತ ಕರೀತಾರೆ ಅಂತ ಅಪ್ಪಾಜಿ ಹೇಳಿದರು. ಇದಕ್ಕೆ ಶಿಕ್ಷಕ ಧರ್ಮ ಅಂತ ಕರೀತಾರೆ. ಪೋಷಕರಿಗೆ ಹೇಳಿದ್ರಿ, ಪೋಷಕರೇ ನೀವು ಮಕ್ಕಳಿಗೆ ಬರೀ ಅಂಕಗಳು ಬರಲಿ ಅಂತ ಬಯಸಬೇಡಿ, ಅಂಕಗಳ ಬೆನ್ನಟ್ಟಿ ಹೋಗಬೇಡಿ. ಪೋಷಣೆಯನ್ನೇ ಮಾಡಿ, ಮಕ್ಕಳ ಪೋಷಣೆಯನ್ನು ಮಾಡಿ, ಮನಪೂರ್ವಕವಾದ ಪೋಷಣೆಯನ್ನು ಮಾಡಿ. ಆ ಬಳಿಕ ಮಕ್ಕಳು ಅಂಕಗಳನ್ನು ತೆಗಿತಾರೆ, ಮತ್ತು ನೀವು ಪೋಷಣೆಯನ್ನು ಮಾಡಿದಂಕಾಗತ್ತೆ. ಇದಕ್ಕೆ ಪೋಷಣಾ ಧರ್ಮ ಅಂತ ಕರೀತಾರೆ, ಪೋಷಕ ಧರ್ಮ ಅಂತ ಕರೀತಾರೆ ಅಂತ ಅಪ್ಪಾಜಿ ಅವರು ಹೇಳಿದರು. ಅದಕ್ಕೆ ಈ ಶಿಕ್ಷಣದಲ್ಲಿ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗಗಳನ್ನು ಇಂಟಿಗ್ರೇಟ್ ಮಾಡಿ ಅಂತ ಹೇಳಿದರು. ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಹೇಳಿ ನೋಡೋಣ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ಒಬ್ಬ ಸ್ಟೂಡೆಂಟ್, ಒಬ್ಬ ಕಲಿಕಾರ್ಥಿ ನಿರಂತರವಾಗಿ ಕಲಿಕೆಯಲ್ಲಿ ತೊಡಗಬೇಕು. ಕಲಿಬೇಕು, ಗುರುವಿನಿಂದ ಕಲಿಬೇಕು. ಹಾಗೆ ಸಿದ್ದೇಶ್ವರ ಅಪ್ಪಾಜಿಯವರು ಮಲ್ಲಿಕಾರ್ಜುನ ಅಪ್ಪಾಜಿಯವರಿಂದ ಕಲ್ತರಲ್ಲ, ಎಂಥ ಬಾಂಧವ್ಯ ಅವರದ್ದು, ಗುರು ಶಿಷ್ಯರ ಬಾಂಧವ್ಯ. ಶಶಿಕಲಾದೇವಿ ಅಮ್ಮ ಅವರು ತಮ್ಮ ಗುರುದೇವ ಕೃತಿಯಲ್ಲಿ ಉಲ್ಲೇಖಿಸ್ತಾರೆ, ಬರೀತಾರೆ, ಬಹಳ ಚೆನ್ನಾಗಿ ಬರೀತಾರೆ. ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿಯವರು ಒಂದು ಪ್ರವಚನದಲ್ಲಿ ಹೇಳ್ತಾರೆ,
ಸಕಲ ವಿಶ್ವವೇ ಒಂದು ಪರಡಿ, ಶ್ರೀ ಸಿದ್ದೇಶ್ವರನೇ ಒಂದು ಪರಡಿ. ಶ್ರೀ ಸಿದ್ದೇಶ್ವರನನ್ನ ವಿಶ್ವದ ಯಾವ ಆಶೆಯೂ ಕೂಡ ವಿಚಲಿತಗೊಳಿಸಲಾರದು. ಅವನೇ ದೇವರು, ಅವನ ದೇವರು, ಅವನೇ ನಾನು, ನಾನೇ ಅವನು ಅಂತ ಒಬ್ಬ ಗುರು ಹೆಮ್ಮೆಯಿಂದ ಶಿಷ್ಯನ ಬಗ್ಗೆ ಹೇಳ್ತಾನೆ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಶಿಷ್ಯ ಅದೆಂಥ ಸಾಧನೆಯನ್ನು ಮಾಡಿರಬೇಕು ಎನ್ನುವಂಥ ಆಲೋಚನೆ. ಹಾಗೆಯೇ ಅಪ್ಪಾಜಿ ಕೂಡ ಹೇಳ್ತಾರಲ್ಲ, ಸಿದ್ದೇಶ್ವರ ಅಪ್ಪಾಜಿ, ನನ್ನ ಬದುಕನ್ನು ರೂಪಿಸಿದವರು ಗುರುದೇವರು, ಹದುಳಿಸಿದವರು ನಾಡಿನ ಪೂಜ್ಯರು, ಗುರುದೇವರು. ಎಂಥ ಭಕ್ತಿ, ಎಂಥ ಬಾಂಧವ್ಯ, ಎಂತಹ ಗುರುನಿಷ್ಠೆ ಅವರದು. ಅವರಲ್ಲಿ ಏನಿತ್ತು ಅಂತ ಕೇಳಿದ್ರೆ, ಅವರ ಅಷ್ಟು ಯಶಸ್ಸಿಗೆ ಈಗ ಸಿದ್ದೇಶ್ವರ ಅಪ್ಪಾಜಿ ಅಂತಂದ್ರೆ ಅವರೊಬ್ಬರೇ ಅಲ್ಲ, ಗೊತ್ತಿರಲಿ, ಅವರೊಬ್ಬರೇ ಅಲ್ಲ. ಸಿದ್ದೇಶ್ವರ ಅಪ್ಪಾಜಿ ಅಂತಂದ್ರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಟೂ ಪರ್ಸನಾಲಿಟಿ. ಒಂದು ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿ, ಇನ್ನೊಂದು ಶ್ರೀ ಸಿದ್ದೇಶ್ವರ ಅಪ್ಪಾಜಿ, ಹಾಗಾಗಿ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಬಾಯಿಂದ ಏನೇ ಬಂದ್ರೂ ಅದು ಬರೀ ಸಿದ್ದೇಶ್ವರ ಅಪ್ಪಾಜಿ ಅವರದಲ್ಲ, ಗೊತ್ತಿರಲಿ, ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿಯವರದೂ ಇದೆ ಅದರಲ್ಲಿ. ಹೀಗಾಗಿ ಅದೊಂದು ಎಂಥ ಪರ್ಸನಾಲಿಟಿ ಅಂತ ಕೇಳಿದ್ರೆ, ಮಲ್ಲಿಕಾರ್ಜುನ ಅಪ್ಪಾಜಿ ಮತ್ತು ಸಿದ್ದೇಶ್ವರ ಅಪ್ಪಾಜಿಯವರ ಅವೆರಡು ಶಕ್ತಿಗಳು ಜಗತ್ತಿಗೆ ಜ್ಞಾನವನ್ನು ನೀಡಬೇಕು ಅಂತ ಒಂದಾಗಿರುವಂತಹ ಒಂದು ದೊಡ್ಡ ಘಟನೆ ಅದು. ನಮ್ಮ ದೇಶದಲ್ಲಿ ನಡೆದಿರುವಂತಹ ಒಂದು ದೊಡ್ಡ ಘಟನೆ. ಎರಡು ಶಕ್ತಿಗಳು ಒಂದಾಗಿ ಜಗತ್ತನ್ನು ಬೆಳಗ್ಗೆ ಹೋದವಲ್ಲ, ಅಂಥ ಬಾಂಧವ್ಯ ಅವರದು, ಅಂಥ ಬಾಂಧವ್ಯ. ಹೇಳ್ತಾ ಇದ್ದಾರೆ ಅಲ್ಲೇ ಶಶಿಕಲಾದೇವಿ ಅಮ್ಮ ಅವರು ಬರೀತಾರೆ, ಕರಡಿ ತೋಟದಲ್ಲಿ ವಿಜಯಪುರದಲ್ಲಿ ರಾತ್ರಿ ಮಲಗ್ತಾ ಇರಬೇಕಾದ್ರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಉಪನಿಷತ್ತಿನ ಶ್ಲೋಕಗಳು ಬರ್ತಾವಲ್ಲ, ಆ ಶ್ಲೋಕಗಳಿಗೆ ವ್ಯಾಖ್ಯಾನಗಳನ್ನು ಯೋಚನೆ ಮಾಡ್ತಾ, ಸುಮ್ಮನೆ ಬರೆದಿದ್ದಲ್ಲ ಅದು, ಯೋಚನೆ ಮಾಡ್ತಾ ಬರೆದಿದ್ದದು. ತುಂಬ ಯೋಚನೆ ಮಾಡ್ತಾ ಮಲಗಿರ್ಬೇಕಾದ್ರೆ ಮಲಗ್ತಾನೆ ಇರಲಿಲ್ಲ ಅವರು, ಬರೀ ಅದರ ಬಗ್ಗೆನೇ ಯೋಚನೆ. ಉಪನಿಷತ್ತಿನ ವ್ಯಾಖ್ಯಾನಗಳನ್ನು, ಭಗವದ್ಗೀತೆಯ ವ್ಯಾಖ್ಯಾನಗಳನ್ನು ಬರಿತಾ ಇರುವಾಗ, ಶ್ಲೋಕಗಳ ವ್ಯಾಖ್ಯಾನಗಳನ್ನು ತಟ್ಟೆ ಏನೋ ಹೊಳೆಯೋದು ಅಪ್ಪಾಜಿಯವರಿಗೆ, ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿಯವರಿಗೆ. ಅದನ್ನು ಅವ್ರು ಎದ್ದು ಕುಂತ್ಕೊಂಡು ಯಾರಿಗೂ ಹೇಳಬೇಕಲ್ಲ, ಬರೆಯೋರು ಯಾರು? ಇದೇ ಸಿದ್ದೇಶ್ವರ ಅಪ್ಪಾಜಿನೇ ಅಲ್ಲ, ತುಂಬ ಸಣ್ಣವರು ಅವಾಗ. ಸಿದ್ದೇಶ್ವರ ಅಪ್ಪಾಜಿ ಅಲ್ಲೇ ಪೆನ್ ತಗೊಂಡು, ಬುಕ್ ತಗೊಂಡು, ನೋಟ್ಬುಕ್ ತಗೊಂಡು ಅಲ್ಲೇ ಅವ್ರ ಕಾಲ್ ಬಳಿನೇ ಮಲಗೋರಂತೆ. ಕಾಲ್ ಬಳಿನೇ ಯಾವಾಗ ಸಿದ್ಧ ಅಂತಂದ್ರೆ ಹೇಳಿ ಗುರುದೇವ, ತಕ್ಷಣವೇ ಎದ್ದು ಹೇಳಿ ಗುರುದೇವ ಅಂತ ಪೆನ್ ತಗೊಂಡು ಬರೀಲಿಕ್ಕೆ ಅಣಿಯಾಗೋರಂತೆ. ಎಂಥ ಒಂದು ಹಂಬಲ, ಎಂತಹ ಜ್ಞಾನದ ದಾಹ ಅಪ್ಪಾಜಿ ಅವರಲ್ಲಿ ನೋಡಿ. ಅದು ಗುರುನಿಷ್ಠೆ ಅಂತಲ್ಲ, ಗುರು ಹೇಳೋ ಕೆಲಸವನ್ನು ಮಾಡಬೇಕು ಅಂತಲ್ಲ, ಕಲಿಬೇಕು ಅನ್ನೋ ಹಂಬಲ. ಮಕ್ಕಳಲ್ಲಿ ಇಂಥ ಹಂಬಲ ಬೇಕಲ್ವೇ? ಅಪ್ಪಾಜಿ ಹೇಳ್ತಾರಲ್ಲ, ಸಿದ್ದೇಶ್ವರ ಅಪ್ಪಾಜಿ, ಗುರು ಎಂಬ ವಸಂತ ಸುಳಿಯುವ ಹೊತ್ತಿಗೆ ಕೋಗಿಲೆಯಾಗಿ ಶಿಷ್ಯ ಹಾಡಬೇಕು ಅಂತ ಹೇಳ್ತಾರೆ. ಕೋಗಿಲೆ ಅಂತ ಶಿಷ್ಯ ಹಾಡಬೇಕು, ವಸಂತ ಬರಲಿ ಅಂತ ಹೇಳಿ, ಗುರು ಅನ್ನೋ ವಸಂತ ಬರಲಿ ಅಂತ ಶಿಷ್ಯ ಕೋಗಿಲೆ ಅಂತ ಹಾಡಬೇಕು ಅಂತ ಹೇಳ್ತಾರೆ. ಅಂತ ಜ್ಞಾನದ ಮಕ್ಕಳಲ್ಲಿ ಬರಬೇಕು. ಕಲಿಕೆಯನ್ನ ಒಂದು ದೇವ ಪೂಜೆ, ಕಲಿಕೆಯಲ್ಲಿ ನಿರಂತರವಾಗಿ ತೊಡಗಿಕೊಳ್ಬೇಕು. ಇದು ಕರ್ಮಯೋಗ. ಒಬ್ಬ ವಿದ್ಯಾರ್ಥಿ ಕಲಿಕೆಯಲ್ಲಿ ನಿರಂತರವಾಗಿ ತೊಡಗಿಕೊಳ್ಬೇಕು. ಕರ್ಮಯೋಗ, ಕಲಿಕೆಯನ್ನು ದೇವಪೂಜೆ ಅಂತ ಭಾವಿಸಬೇಕು. ಅದು ಭಕ್ತಿಯೋಗ. ಕಲಿಕೆಯಿಂದ ಒಬ್ಬ ವಿದ್ಯಾರ್ಥಿ ಸತ್ಯ ದರ್ಶನವನ್ನು ಮಾಡಿಕೊಳ್ಬೇಕು, ಅದು ಜ್ಞಾನಯೋಗ. ಹಾಗೆಯೇ ಶಿಕ್ಷಕರಿಗೆ ಹೇಳ್ತಾರೆ, ಶಿಕ್ಷಕರು ನಿರಂತರವಾದ ಬೋಧನೆಯಲ್ಲಿ ತೊಡಗಬೇಕು ಅಂತ ಹೇಳ್ತಾರೆ. ಶಿಕ್ಷಕ ಆರದ ದೀಪ ಅಂತ ಹೇಳ್ತಾರೆ. ಟೀಚರ್ ಈಸ್ ಲೈಕ್ ಎ ಕ್ಯಾಂಡಲ್ ಟು ಲೈಟ್ ದ ವೇ ಫಾರ್ ಅದರ್ಸ್ ಅಂತ ಹೇಳ್ತೀವಲ್ಲ. ಶಿಕ್ಷಕ ಆರದ ದೀಪ, ಶಿಕ್ಷಕನಿಗೆ ಸಾವಿಲ್ಲ ಅಂತ ಹೇಳ್ತಾರೆ ಅಪ್ಪಾಜಿ. ಶಿಕ್ಷಕನಿಗೆ ಸಾವಿಲ್ಲ. ಒಂದು ದೀಪ ಉರಿತಾ ತಾನು ಆರೋದ್ರೊಳಗಾಗಿ ಎಷ್ಟೋ ದೀಪಗಳನ್ನು ಹೊತ್ತಿಸಿ ಹೋಗುತ್ತಲ್ಲ, ಹಾಗೆ ಶಿಕ್ಷಕ ಅಂತ ಹೇಳ್ತಾನೆ ಅಪ್ಪಾಜಿ. ಶಿಕ್ಷಕನಿಗೆ ಸಾವಿಲ್ಲ ಅಂತ ಹೇಳ್ತಾರೆ. ಶಿಕ್ಷಕ ಯಾವತ್ತೂ ಆರದೇ ಇರುವಂಥ ದೀಪ ಅಂತ ಹೇಳ್ತಾರೆ. ಅದಕ್ಕೆ ಈ ಶಿಕ್ಷಕ ತನ್ನ ಬದುಕಿನುದ್ದಕ್ಕೂ ರಿಟೈರ್ಮೆಂಟ್ ಆದ ತಕ್ಷಣ ಟೀಚಿಂಗ್ ಬಿಡಬೇಡಿ ಅಂತ ಹೇಳಿದ್ರು ಅಪ್ಪಾಜಿ. ಗೊತ್ತಿರಲಿ, ಶಿಕ್ಷಕರಿಗೆ ರಿಟೈರ್ಮೆಂಟ್ ಆಯಿತು ಅಂತ ಹೇಳಿ ಟೀಚ್ ಮಾಡೋದನ್ನು ಬಿಡಬೇಡಿ. ನೋಡ್ರಿ, ಅವರ ಭಕ್ತರ ಅನುಯಾಯಿಗಳು ಇಲ್ಲಿ ನಮ್ಮ ಕಣ್ಣು ಮುಂದೆನೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿದ್ದಾರೆ, ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿದ್ದಾರೆ. ರಿಟೈರ್ಮೆಂಟ್ ಆಯಿತು ಅಂತ ಆರಾಮಾಗಿ ಮನೆಯಲ್ಲಿ ಇರ್ಬೋದಿತ್ತಲ್ಲ. ಎಷ್ಟೋ ರಿಟೈರ್ಡ್ ಆದಂತಹ ಪ್ರಿನ್ಸಿಪಾಲ್ರು, ಲೆಕ್ಚರರ್ಸು, ಟೀಚರ್ಸು ಇಲ್ಲೆಲ್ಲ ಭಾಗಿಯಾಗಿದ್ದೀರಿ. ರಿಟೈರ್ಮೆಂಟ್ ಆದ ತಕ್ಷಣ ಟೀಚಿಂಗ್ ಮುಗಿಯುವ ಅಪ್ಪಾಜಿನೂ ಕೂಡ ಅಷ್ಟೇ. ಅಪ್ಪಾಜಿ ಹೇಳಿದರು, ನಿಮ್ಮ ಬದುಕಿನ ಕೊನೆ ಕ್ಷಣದವರೆಗೂ ಟೀಚ್ ಅಂತ ಹೇಳಿ. ಅವರು ಅಷ್ಟೇ ಬದುಕಿ. ನಮ್ಮಲ್ಲೇ ಅಮೃತಾನಂದ ಹೇಳ್ತಾ ಇದ್ರಲ್ಲ, ಏನಂತ ಹೇಳಿದರು? ಅಮೃತಾನಂದ ಅಪ್ಪಾಜಿ ಅವರು ಹೇಳಿದ್ರಲ್ಲ, ಏನಂತ ಹೇಳಿದ್ರು ಅಂತ, ಅಪ್ಪಾಜಿ ಕೊನೆ ಕ್ಷಣದವರೆಗೂ, ಕೊನೆ ಬಾರಿ ಸೂರ್ಯೋಪನಿಷತ್ತು ಪ್ರವಚನವನ್ನು ನೀಡ್ತಾ ಇದ್ರು. ಕೊನೆ ಕ್ಷಣದವರೆಗೂ ಅವರು ಪ್ರವಚನ ಮಾಡ್ತಾ ಹೋದ್ರು. ಯಾವಾಗ ಅವರ ದೇಹ ಇನ್ನು ಮುಂದೆ ಪ್ರವಚನಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನುವಂಥದ್ದು ಗೊತ್ತಾಯ್ತಲ್ಲ, ಯಾಕಿರ್ಬೇಕು ಇನ್ನು ಮುಂದೆ ಇಲ್ಲಿ? ಯಾಕಿರ್ಬೇಕು? ಈ ದೇಹ ತಗೊಂಡು ಮಾಡೋದೇನು? ಪ್ರವಚನ ಮಾಡಲಿಕ್ಕೆ ಬರ್ತಾ ಇಲ್ವಲ್ಲ, ಇದು ಈ ದೇಹನೇ ಬೇಡ ಅಂತ ಅನ್ನ ತ್ಯಾಗವನ್ನು ಮಾಡಿದ್ರಲ್ಲ ಅಪ್ಪಾಜಿ. ನೋಡಿ, ಎಂತಹ ಕಾಯಕ ಅದು, ಎಂಥ ಕರ್ಮಯೋಗ ಅದು. ಶಿಕ್ಷಕರು ನಿರಂತರವಾಗಿ ಬೋಧನೆಯಲ್ಲಿ ತೊಡಗಬೇಕು ಅಂತ ಹೇಳಿದರು, ಅದು ಕರ್ಮಯೋಗ. ಬೋಧನೆಯನ್ನು ಒಂದು ದೇವ ಪೂಜೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದರು, ಅದು ಭಕ್ತಿಯೋಗ. ಬೋಧನೆಯಿಂದ ಮಕ್ಕಳು ಕಲಿತಾರೆ ಅಂತಲ್ಲ, ಮಕ್ಕಳಿಗೆ ನಾವು ಕಲಿಸಿದ್ವಿ ಅನ್ನೋದು ಮೂರ್ಖತನ ಅಂತಾರೆ ಅಪ್ಪಾಜಿ. ಯಾರೋ ಒಬ್ಬರು ಇಲ್ಲೇ ಒಬ್ಬ ವ್ಯಕ್ತಿತ್ವ ವಿಕಸನ ತಜ್ಞರು, ಭಾಳ ಪ್ರಾಜ್ಞರವರು ಕೂಡ, ಅವರು ಕಳೆದ ಬಾರಿ ಗುರುನಾಮದಲ್ಲಿ ಹೇಳಿದ್ದು, ಅವ್ರು ಹೋದ್ರಂತೆ, ಅಪ್ಪಾಜಿಯವರ ಬಳಿ ಹೋದ್ರಂತೆ.
ಅಪ್ಪಾಜಿ ಅಪ್ಪಾಜಿ ಏನಪ್ಪಾಜಿ ನಾವೆಲ್ಲ ಜನರಿಗೆ ಹೇಳ್ತೇವೆ, ನೀವು ಕೂಡ ಪ್ರವಚನವನ್ನು ಹೇಳ್ತೀರಾ, ಯಾರು ಬದಲಾಗಿದ್ದಾರೆ ಅಪ್ಪಾಜಿ? ಯಾರು ಬದಲಾಗಿದ್ದಾರೆ? ಯಾಕೆ ಮಾಡಬೇಕು ನಾನು ಉಪನ್ಯಾಸವನ್ನು ಅಪ್ಪಾಜಿ? ಯಾಕೆ ಮಾಡಬೇಕು ಅಪ್ಪಾಜಿ ನೀವು ಪ್ರವಚನವನ್ನು? ಯಾರು ಬದಲಾಗ್ತಾರೆ ಹೇಳಿ ನೀವು ಪ್ರವಚನದಿಂದ? ಹಾಗೆ ಉಡಾಪೆ ಮಾತು ಹೇಳಿದ್ದಂತೆ ಅವರು ಭಯಪಡ್ತಾನೆ ಹೇಳಿದ್ದ ಅಪ್ಪಾಜಿಗೆ. ಅಪ್ಪಾಜಿ ಪ್ರಶ್ನೆನ ಕೇಳಿದ ಹಾಗೆ ಸ್ವಲ್ಪ ಗಂಭೀರವಾದರಾದ್ರಂತೆ. 10 ನಿಮಿಷ ಕೂತ್ಕೊಂಡು ಕೊನೆಗೆ ಹೋಗುವಾಗ ಒಂದು ಮಾತು ಹೇಳಿದ್ರಂತೆ. ಏನಂತ? ಯಾರನ್ನೋ ಬದಲಾಗ್ತೀನಿ ಅಂತ ಪಾಠ ಮಾಡಬೇಡ, ನೀನು ಬದಲಾಗೋದಕ್ಕಾಗಿ ಪಾಠ ಮಾಡು ಅಂತ ಹೇಳಿ ಹೊರಟೋದ್ರಂತೆ. ನೋಡಿ, ಹಾಗೆ ನಾವು ಶಿಕ್ಷಕರು ಇದನ್ನು ಭಾವಿಸಬೇಕಾಗಿದೆ. ನಾವು ಕಲಿಯೋದಕ್ಕಾಗಿ ಕಲಿಸಬೇಕಾಗಿದೆ ಹೊರತು ನಾವು ಏನು ಕಲಿಸಬೇಕಾಗಿಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ಶಿಕ್ಷಕ ನಿರಂತರವಾದ ಬೋಧನೆಯಲ್ಲಿ ತೊಡಗಬೇಕು. ಅದಕ್ಕೆ ಕರ್ಮಯೋಗ ಅಂತ ಕರೀತಾರೆ. ಶಿಕ್ಷಕ ಈ ಬೋಧನೆಯನ್ನು ಒಂದು ದೇವಪೂಜೆ ಅಂತ ಭಾವಿಸಬೇಕು. ಅದಕ್ಕೆ ಭಕ್ತಿ ಯೋಗ ಅಂತ ಕರೀತಾರೆ. ಶಿಕ್ಷಕ ಈ ಒಂದು ಕಲಿತಾ ಆತ್ಮ ಸಾಕ್ಷಾತ್ಕಾರವನ್ನು ತಂದುಕೊಳ್ಬೇಕು. ಇದಕ್ಕೆ ಜ್ಞಾನಯೋಗ ಅಂತ ಕರೀತಾರೆ. ಸೊ ಇಂಥ ಜ್ಞಾನಯೋಗ, ಶುದ್ಧ ಕಾರ್ಯಗಳಿಂದ ಕರ್ಮಯೋಗ, ಶುದ್ಧ ಭಾವನೆಯಿಂದ ಭಕ್ತಿಯೋಗ, ಶುದ್ಧವಾದ ಬುದ್ಧಿಯಿಂದ ಜ್ಞಾನಯೋಗವನ್ನು ಸಾಧಿಸಬಹುದು ಅಂತ ಅಪ್ಪಾಜಿಯವರು ಹೇಳಿದರು. ಇದನ್ನೇ ಮಹಾತ್ಮ ಗಾಂಧಿಯವರು ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರು ಹೇಳಿದರು. ಎಜುಕೇಷನ್ ಇಸ್ ದ ಟ್ರೈನಿಂಗ್ ಅಪ್ ಆಫ್ ಹೆಡ್, ಹ್ಯಾಂಡ್ ಆ್ಯಂಡ್ ಹಾರ್ಟ್ ಅಂತ ಹೇಳಿದರು. ಹೆಡ್ ಅಂದರೆ ತಲೆ, ಹೆಡ್ 3H ಅಂತ ಕರೀತಾರೆ. ತಲೆ, ಕರ, ಶಿರ ಮತ್ತು ಕರ, ಶಿರ, ಕರ ಮತ್ತು ಕೈ, ಈ ಮೂರನ್ನು ಕೂಡ ಟ್ರೈನಿಂಗ್ ಕೊಡೋದೇ ಶಿಕ್ಷಣ ಅಂತ ಹೇಳಿದರು. ಅವರು ಕೂಡ ಅಷ್ಟೇ, ಅಪ್ಪಾಜಿನೂ ಕೂಡ ಅಷ್ಟೇ. ಈ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗಗಳನ್ನು ನೀವೇನಾದರೂ ಎಜುಕೇಷನ್ ಸಿಸ್ಟಮಲ್ಲಿ ಇಂಟಿಗ್ರೇಟ್ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ನಾವು ಪರಿಪೂರ್ಣವಾದ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸ್ಬೋದು ಎನ್ನುವಂಥದ್ದನ್ನು ಹೇಳಿದರು. ಸೊ ಅಪ್ಪಾಜಿಯವರ ಅಂತಹ ಒಂದು ಶಿಕ್ಷಣದ ಆಶಯಗಳನ್ನು ನಾವೆಲ್ಲರೂ ಕೂಡ ಈಡೇರಿಸಬೇಕಾಗಿದೆ. ಅವರೆಲ್ಲರ ಆ ಆಶಯಗಳನ್ನು ನಾವೆಲ್ಲರೂ ಅನುಷ್ಠಾನಕ್ಕೆ ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನವನ್ನು ಮಾಡೋಣ. ಅಪ್ಪಾಜಿಯವರಿಗೆ ಆ ಮುಖೇನ ಅವರು ಹೇಳಿರುವಂಥ ಅವರ ಎಲ್ಲ ವಿಚಾರಗಳನ್ನು ಆಚರಣೆಯಲ್ಲಿ ತರೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ಶಿಕ್ಷಕಿಯಾಗಿ ನಾನು ಕಲ್ತ್ಕೊಳ್ಳೋದಕ್ಕೋಸ್ಕರ ಪಾಠ ಮಾಡೋದಕ್ಕೆ ಬದಲಾವಣೆ ನನ್ನ ಜೀವನದಲ್ಲಿ ಬರ್ತೀನಿ. ಸತ್ಯ ಬರೀ ಸತ್ಯ ಸತ್ಯ 100ಕ್ಕೆ 100 ಸತ್ಯ. ನನ್ನ ಹೆಸರು ನಾಗರಾಜ್. ಪೊಲೀಸ್ ಇಲಾಖೆ ಕಲ್ಚರಲ್ ಆಗಿದೆ. ಅದು ಬೀದರಿಂದ ಬಂದಿದೆ. ಈ ಕಾರ್ಯಕ್ರಮ ನನಗೆ ಈ ಶಿಕ್ಷಣದಲ್ಲಿ ಅಲ್ಲದೆ ಈ ನಮ್ಮ ಪೊಲೀಸ್ ಇಲಾಖೆಯಲ್ಲಿಯೂ ಭಕ್ತಿಯೋಗ, ಕರ್ಮಯೋಗ ಮತ್ತು ಇವು 3 ಯೋಗಗಳನ್ನು ನಾವು ಅನ್ವಯಿಸಿಕೊಳ್ಬೇಕಾಗಿ ನಾನು ನಮ್ಮ ಇಲಾಖೆಗೂ ಅನ್ವಯಿಸುವಾಗೆ ನಮ್ಮ ಕರ್ಮದಲ್ಲಿ ನಮ್ಮ ಕರ್ತವ್ಯದಲ್ಲಿ ಕೂಡ ಅಳವಡಿಸಿಕೊಂಡು ಎದುರಿಸುತ್ತೇವೆ ಅಂತ ನನಗೆ ಹೆಮ್ಮೆ ಅಪ್ಪಾಜಿಯವರ ಬಹಳ ಸತ್ಯವಾದ ಮಾತು ಗುರುಜಿ, ಬಹಳ ಸತ್ಯವಾದ. ಮಹೇಶ್ ಗುರುಜಿಯವರಿಗೆ ಕೂಡ ಉಪನ್ಯಾಸವನ್ನು ಮಾಡ್ತಾ ಇದ್ದಾಗ ಅದಕ್ಕೆ ಉತ್ತರವನ್ನು ಕೂಡ ತಾವೇ ಹೇಳಿದಿರಿ. ಬೆಳಗ್ಗೆ ಬಹಳಷ್ಟು ಅದ್ಭುತವಾಗಿ ಅರ್ಥಪೂರ್ಣವಾಗಿ ಚಿಂತನೆಗಳಾಗಿದೆ. ಪ್ರೈಮರಿ ಎಜುಕೇಷನ್ನಿಂದ ಸ್ಪಿರಿಚುಯಾಲಿಟಿ ಅನ್ನೋದು ಇಂಟಿಗ್ರೇಟ್ ಆಗಬೇಕು ಅಂತ ಬೆಳಗ್ಗೆ ಕೂಡ ಚಿಂತನೆ ಮಾಡಿದ್ರಿ. ಈಗಲೂ ಕೂಡ ಅಷ್ಟೇ DSCRTಯ ಶಿಕ್ಷಣ ತಜ್ಞರು ಕೂಡ ಇಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಪ್ಪಾಜಿಯವರು ಹೇಳಿದ್ದಷ್ಟೇ, ಪ್ರೈಮರಿ ಎಜುಕೇಷನ್ಗೆ ನೀತಿಕತೆಗಳ ಮೂಲಕ ಅಧ್ಯಾತ್ಮವನ್ನು ಬೋಧಿಸಬೇಕು. ಸೆಕೆಂಡ್ರಿ ಸ್ಟೂಡೆಂಟ್ಸ್ಗೆ ವ್ಯಾಲ್ಯೂ ಎಜುಕೇಷನ್ ಮುಖಾಂತರ ಅಧ್ಯಾತ್ಮವನ್ನು ಬೋಧಿಸಬೇಕು. ಹೈಯರ್ ಎಜುಕೇಷನ್ಗೆ ಸ್ಪಿರಿಚುವಲ್ ಎಜುಕೇಷನ್ ಮುಖಾಂತರ ನಾವು ಆಧ್ಯಾತ್ಮಿಕತೆಯನ್ನು ಬೆಳೆಸಬೇಕು. ಇಷ್ಟು ಅಪ್ಪಾಜಿಯವರು ಹೇಳಿದರು. ಧನ್ಯವಾದ ಗುರುಜಿ. ಹಳೆಯ ಒಂದು ಬಾರಿ ಸಿದ್ದೇಶ್ವರ ಸ್ವಾಮೀಜಿಯವರ ಮಾತುಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ನಾನು ಕನ್ನಡ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಿತ್ತೂರು. ನಾನು ಬಾಲ್ಯದಿಂದ ಮಹಾತ್ಮಾನಂದ, ಶಿವಾನಂದ ಇವರ ವಿಚಾರಗಳನ್ನು ಕೇಳ್ತಾ ಇತ್ತೀಚೆಗೆ SS ಗುರುಬಸವರಂತೆ ಅವ್ರ ವಿಚಾರಧಾರೆಗಳನ್ನು ಕೇಳ್ತಾ ಬಂದಿದ್ದೀನಿ. ನಮ್ಮಲ್ಲಿ ಒಂದಿಷ್ಟು ಪ್ರಶ್ನೆಗಳು. ನನಗನ್ನಿಸ್ತದ, ಈ ದೇಹ ಮತ್ತು ನಮ್ಮ ಜ್ಞಾನ ಇವೆಲ್ಲ ನಮ್ಮ ಆಯುಷ್ಯದ ಅಂತ್ಯಕ್ಕೆ ನಮಗೆ ಸೀಮಿತವಾಗುವಂತೆ ಮುಕ್ತಾಯವಾಗ್ತವು. ಮತ್ತೊಂದು ಏನಪ್ಪಾ ಅಂತಂದ್ರೆ, ಈಗೇನು ನಾವು ಪಂಚತತ್ವ ಅಂತ ಹೇಳ್ತೇವೆ, ಆತ್ಮ ನಿರಂತರ ಅಂತ ಹೇಳ್ತೇವೆ. ಇವು ಕೊನೆಗೆ ಮಣ್ಣಿಗೆ ನೀರಿಗೆ ಆಕಾಶ ತತ್ವ, ಆಕಾಶ ತತ್ವಕ್ಕೆ ಅಲ್ಲಿ ಲೀನಾಗಿ ಅಲ್ಲಿ ಎಂಡ್ ಆಗ್ತದೆ ಅಂತ ನನ್ನ ನಂಬಿಕೆ. ಆದರೆ ಆತ್ಮ ನಿರಂತರ ಅನ್ನುವಂಥ ಒಂದು ಕಲ್ಪನೆ ಇದೆ.
ಅದು ನಮಗೆ ಯಾವ ಒಂದು ಸಿಕ್ಕು ಕೂಡ ಅದರ ವಾಸನೆ ಕೂಡ ನಮ್ಮಲ್ಲಿ ಅದು ಸುಳಿವು ಕೂಡ ಆಗಲಿಲ್ಲ. ಅದರ ಬಗ್ಗೆ ಸ್ವಾಮೀಜಿಯವರ ವಿಚಾರಗಳು ಏನು ಅನ್ನುವಂಥದ್ದು ನನ್ನ ಒಂದು ಮೊದಲು ಪ್ರಶ್ನೆ. ತುಂಬ ಉತ್ತಮವಾದ ಪ್ರಶ್ನೆ ಗುರುಜಿ. 2018ರಲ್ಲಿ ಅಪ್ಪಾಜಿಯವರು ನೀಡಿದಂಥ ಉಪನ್ಯಾಸವನ್ನು ಸ್ಮರಿಸಿದ್ರಿ. ಬಹಳ ಸಂತೋಷ ಆಗ್ತಾ ಇದೆ. ಆ ಒಂದು ಉಪನ್ಯಾಸದಲ್ಲಿ ಅಪ್ಪಾಜಿಯವರು ಹೇಳಿದ್ದು ನೇರವಾಗಿ ಶಿಕ್ಷಕರು ನೌಕರನಾಗಿರಬಾರದು ಅಂತ ಹೇಳ್ತಾರೆ. ಯಾರು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸ್ತಾರೋ, ಯಾರು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸ್ತಾರೋ ಅವರೇ ನಿಜವಾದ ಶಿಕ್ಷಕರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶಿಕ್ಷಕರು ಹಣಕ್ಕೆ ಬೆಲೆ ಕೊಡಬಾರ್ದು, ಸದ್ಗುಣಗಳನ್ನು ಬೆಳೆಸಬೇಕು ಮಕ್ಕಳಲ್ಲಿ ಅಂತ ಹೇಳ್ತಾರೆ. ಹಾಗೆಯೇ ತಾವು ಒಂದು ಬಹಳ ಅದ್ಭುತವಾಗಿರುವಂಥ ತಾತ್ವಿಕವಾಗಿರುವಂಥ ಪ್ರಶ್ನೆ ಎತ್ತಿದ್ರಿ. ಖಂಡಿತ ಆ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಅನೇಕ ಅನುಭವಿಗಳು ಈ ಸಭೆಯಲ್ಲಿದ್ದಾರೆ. ಅಂಥ ಅನುಭವಿಗಳ ಪೈಕಿ ನಮ್ಮ ತಿಗಡಿ ಅಪ್ಪಾಜಿಯವರು ಕೂಡ ಒಬ್ಬರು. ಹಾಗಾಗಿ ಆತ್ಮದ ಇರುವಿಕೆಯನ್ನು ನಾವು ಹೇಗೆ ಅನ್ವಯಿಸಬೇಕು ಎನ್ನುವಂಥದ್ದು ನಿಮ್ಮ ಪ್ರಶ್ನೆ, ಅದು ನಮ್ಮ ಪರಿಮಿತಿಯನ್ನು ದಾಟಿದ್ದು. ಅದಕ್ಕೋಸ್ಕರ ತಿಗಡಿ ಅಪ್ಪಾಜಿಯವರು ಈ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು ಅಂತ ನಾನು ಅವರಲ್ಲಿ ಅತ್ಯಂತ ವಿನಮ್ರಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ಅಪ್ಪಾಜಿ, ಆತ್ಮದ ಇರುವಿಕೆಯನ್ನು ನಾವು ಹೇಗೆ ತಿಳಿಬೇಕು ಅಂತ ಕೇಳ್ತಾ ಇದ್ದಾರೆ ಅಪ್ಪಾಜಿಯವರು. ದಯವಿಟ್ಟು ಅದಕ್ಕೆ ತಾವು ಉತ್ತರಿಸಬೇಕು ಅಂತ ತಮ್ಮಲ್ಲಿ ಮನವಿ. ಪ್ರಶ್ನೆ ಗುರುತಿಸುವುದಕ್ಕೆ ಅದು ವಸ್ತು ಅಲ್ಲ, ಅದಕ್ಕೆ ರೂಪ ಇಲ್ಲ. ಯಾಕಂದ್ರೆ ಆತ್ಮ ಅವಿನಾಶಿ, ನಿರಾಕಾರಿ ರೂಪ, ಅಮೂರ್ತವಾಗಿರುವುದು. ಹಾಗಾದ್ರೆ ಅದನ್ನು ಗುರುತಿಸುವುದು ಹೇಗೆ? ಕೆಲವು ಪ್ರಶ್ನೆಗಳಾಗಿ ಉಳಿತವೆ. ಅದಕ್ಕೆ ಉತ್ತರವನ್ನ ಅನುಭಾವಿಕ ನೆಲೆಯವರೆಗೆ ನಾವೇ ಕಂಡುಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದು ವಚನ ದೇವರ ದಾಸನೇನು ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ಮೊರೆಬಾರೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನನ್ನು ಆಡುವ ಕಾರಣದಂತಿರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರಗಾಗಲಯ್ಯ ರಾಮ. ಹಾಗೆ ಆತ್ಮ ಹೇಗಿದೆಯೋ ಅಂತ ಹೇಗಿದೆ ಅಂತ ಗುರುತಿಸ್ಬೇಕಾದ್ರೆ ದಾಸಮಯ್ಯನವರು ಇನ್ನೊಂದು ಉದಾಹರಣೆಗಳ ಮೂಲಕ ಹೇಳ್ತಾರೆ. ನಾವು ಆತ್ಮ ಅಂತ ಹೀಗೆ ಬಡ್ಕೋತೀವಿ. ಆತ್ಮ ಅಂದ್ರೆ ಏನು? ಎದೆನ, ಹೃದಯನ, ಮನಸ್ಸ ತೋರಿಸಲು ಎಲ್ಲಿ ತೋರಿಸ್ಲಿಕ್ಕೆ ಬರ್ತದೆ? ನಮಗೆ ಮನಸ್ಸಿದೆ ಅಂತ ತೋರಿಸಿದ್ರೆ ಹೇಗೆ ತೋರಿಸೋದೆ? ಮನಸ್ಸನ್ನು ತೋರಿಸೋದು ಹೇಗೆ? ಆತ್ಮ ತೋರಿಸೋದು ಹೇಗೆ? ಅದು ತೋರಿಸೋದಲ್ಲ, ಅದು ಅನುಭವಿಸುವುದು. ಅದಕ್ಕೆ ಜಾಸ್ತಿ ನಾವು ಹೇಳಿದ್ದೇನು ಅಂದ್ರೆ ನಮಗೆ ಹಾಗೆ ತುಪ್ಪ ಹೆಂಗದ? ಮರದೊಳಗೆ ಅಗ್ನಿ ಅದ, ಜ್ವಲಿಸ್ತದ. ಹೌದು, ತೋರಿಸೋದು ಹೇಗೆ? ಅದನ್ನ ಪ್ರಯೋಗಕ್ಕೆ ಒಟ್ಟಿಗೆ ಈಗ ತೋರಿಸ್ತಾ ಇದ್ದೀವಿ. ಹಾಲಿನೊಳಗೆ ತುಪ್ಪ ತೋರಿಸ್ಬೇಕಾದ್ರೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಅದು ಹಾಲು ತಗೋಬೇಕು, ಅದು ಕಾಯಿಸಬೇಕು, ಹೆಪ್ಪ ಹಾಕಬೇಕು, ಮೊಸರು ಆಗಬೇಕು, ಕಡೆದು ಮಜ್ಜಿಗೆ ಆಗಬೇಕು, ಬೆಣ್ಣೆ ಬರಬೇಕು, ಮತ್ತೆ ಕಾಯಿಸಬೇಕು, ತುಪ್ಪ ಬರ್ತದೆ. ಮತ್ತು ಈ ಪ್ರಕ್ರಿಯೆ ಏನಿದೆಯಲ್ಲ, ಈ ಪ್ರಕ್ರಿಯೆ ಅತ್ಯಂತ ಕೌಶಲ್ಯಪೂರ್ಣವಾಗಿ ನಡಿಬೇಕು. ಹೊತ್ತು ಹಂಗೆ ಹಾಲು ಕಾಯಿಸಿಬಿಟ್ರೆ ಮುಂದಿದ್ದು ಬಂದಾಗ್ಬಿಡ್ತದೆ. ಹಾಕೋ ಹೆಪ್ಪಿನಲ್ಲಿ ಹೆಚ್ಚು ಕಡಿಮೆ ಆದರೆ ಮುಂದಿನ ಕ್ರಿಯೆ ನಿಲ್ತದೆ. ಹೀಗೆ ಪ್ರತಿ ಕ್ರಿಯೆಯೂ ಕೂಡ ಬಹಳಷ್ಟು ಸ್ಕಿಲ್ಡ್ ಬೇಸ್ಡ್. ಇದು ಗೊತ್ತಿಲ್ಲದೆ ನಮ್ಮ ಹಳ್ಳಿ ಜನ ಮಾಡ್ತಾರೆ ಇದನ್ನು. ಆ ರೀತಿ ಮಾಡಿದಾಗ
ಅದು ಏನು ಬರ್ತದಲ್ಲ, ಕೊನೆಗೆ ತುಪ್ಪ ಅನ್ನೋದು ಬರ್ತದಲ್ಲ, ಆತ್ಮನನ್ನು ಅರಿಯಲಿಕ್ಕೆ ಕೆಲವು ಪ್ರಕ್ರಿಯೆಗಳಿದ್ದಾವೆ. ಈ ಆಧ್ಯಾತ್ಮ ಪ್ರಕ್ರಿಯೆ ಇದಾವಲ್ಲ, ಈ ಪ್ರಕ್ರಿಯೆಯ ಮೂಲಕನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯದ. ನೀವು ಹೇಳಿದ್ರಿ ವಿಜ್ಞಾನದಿಂದ ಆ ಆತ್ಮ ಎಲ್ಲಿ ಹೋಗ್ತದ ಅಂತ ಕಂಡು ಹಿಡಿಲಿಕ್ಕೆ ಅದು ಹೇಗೆ ಅಂತ ಪ್ರಶ್ನೆ ನೀವು ಎತ್ತಿದ್ರಿ. ಈಗ ವ್ಯಕ್ತಿ ಸಾಯ್ತಾನಂದ್ರೆ ಏನು? ಹಾಗಾದರೆ ಸತ್ತ ಮೇಲೆ ಅದು ಎಲ್ಲಿ ಹೋಗ್ತದೆ? ಇದು ವಿಜ್ಞಾನದ ಆಚೆಗೆ ಹೋಗ್ಬೇಕು. ಅದಕ್ಕೆ ವಿಜ್ಞಾನ ಎಲ್ಲಿ ನಿಲ್ತದೆ, ಕೈ ಕಾಲು ಮುರ್ಕೊಂಡು ಆಧ್ಯಾತ್ಮ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾರೆ. ವಿಜ್ಞಾನದಲ್ಲಿ ಸಿಗಲಾರದ ಉತ್ತರ, ಆ ಪ್ರಶ್ನೆಗಳಿಗೆ ಉತ್ತರ ಆಧ್ಯಾತ್ಮದಲ್ಲಿ ಸಿಗ್ತದಂತ ಅಪ್ಪಾಜಿಯವರು ಮೇಲಿನ ಮೇಲೆ ಹೇಳ್ತಿದ್ರು. ಅದಕ್ಕಾಗಿ ಮತ್ತು ಆ ಉತ್ತರಗಳನ್ನು ತೋರಿಸ್ಲಿಕ್ಕೆ ಬರೋದಿಲ್ಲ, ಸ್ವತಃ ಸಾಧನೆ ಮಾಡಿದರೆ ಮಾತ್ರ ಅದು ಗೊತ್ತಾಗ್ತದೆ, ಇಲ್ಲಾಂದರೆ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಾವೆಲ್ಲ ಅದರ ಅರಿತುಕೊಳ್ಬೇಕು, ಅದರ ಸಾಧನೆ ಮಾಡಬೇಕು. ಹೇಳ್ತಾರೆ ನಾವು ಸಾಧನೆ ಮಾಡಿದ್ದೀವಿ, ನಮಗೆ ಹಾಗೆ ಕಂಡಿತು, ಹೀಗೆ ಕಂಡಿತು ಅಪ್ಪಾಜಿ ಹಿಂಗೆ ಹೇಳ್ತಾರಲ್ಲ ಅಂತಂದರೆ ಅದನ್ನು ಅಲ್ಲಮರು ವಚನದಿಂದ ಹೇಳ್ತಿದ್ರು. ಹೇಳ್ತಾರಂದ್ರೆ ಕಂಡಿಲ್ಲ ಅಂತಿದ್ರು. ಯಾಕಂದ್ರೆ ಅದು ಹೇಳಕ್ಕೆ ಬರೋದಿಲ್ಲ, ಅದು ಅನುಭವಿಸಬೇಕು. ಆ ಅನುಭವ ನನಗೇನಾಗ್ತದೆ ಇನ್ನೊಬ್ಬರಿಗೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ದಯವಿಟ್ಟು ಈ ಪ್ರಶ್ನೆಗೆ ಉತ್ತರ ನೀವೇ ಕಂಡುಕೊಳ್ಬೇಕು. ಖಂಡಿತವಾಗಿ ನಿಮಗೆ ಸಿಗ್ತದೆ. ವಿಜ್ಞಾನದ ಪರಿಧಿಯಿಂದ ಈಚೆಗೆ ಬರ್ರಿ, ಇಲ್ಲ ನಾನು ಇದನ್ನು ತೋರಿಸತ್ತೇನೆ ಅಂತ ಬರ್ರಿ ಅಂತ ನಿಂತರೆ ಸಾಧ್ಯವಿಲ್ಲ. ಅದಕ್ಕೊಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯ ಮೂಲಕ, ಆ ಸಾಧನೆಯ ಮೂಲಕ ಕಂಡುಕೊಂಡ್ರೆ ಅದು ನಿಮಗೆ ಅರ್ಥ ಆಗ್ತದೆ. ಅದು ಹೇಳಿ ಮೋಡಿ ತೋರಿಸೋದು ಅಲ್ಲ. ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ನಮಸ್ಕಾರ.